ಆಕಾಶವಾಣಿ ಹಾಸನ. ಹಳ್ಳಿಗಳ ಅಂತರಾಳದ ಮಾತುಗಳನ್ನು ಬಿತ್ತರಿಸುವ, ಹಳ್ಳಿಗಳ ಚಿತ್ರಣವನ್ನ ಸೆರೆ ಹಿಡಿಯುವ ಕಾರ್ಯಕ್ರಮ ಹಳ್ಳಿ ಧ್ವನಿ. ಹಳ್ಳಿ ಧ್ವನಿ. ಹಳ್ಳಿ ಧ್ವನಿ. ಆತ್ಮೀಯ ಕೇಳುಗರೆ, ಹಾಸನ ತಾಲೂಕು ಬಸವಘಟ್ಟ ಗ್ರಾಮದಲ್ಲಿ ನವೆಂಬರ್ 27ನೇ ತಾರೀಖಿನಂದು ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕುರಿತ ಚಿತ್ರಣವನ್ನ ಇಂದು ಪರಿಚಯಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಹಾಸನ ಆಕಾಶವಾಣಿ ಹಾಸನ ಜಿಲ್ಲೆಯ ಆಯ್ದ ಗ್ರಾಮಗಳಿಗೆ ತೆರಳಿ ಆಯೋಜನೆ ಮಾಡ್ತಾ ಇರುವಂತಹ ಜನಪ್ರಿಯ ಹೊರಾಂಗಣ ಕಾರ್ಯಕ್ರಮ ಹಳ್ಳಿ ಧ್ವನಿಯನ್ನು ಇವತ್ತು ಬಸವಘಟ್ಟ ಗ್ರಾಮದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರತಕ್ಕಂಥವರು ಗ್ರಾಮ ಪಂಚಾಯಿತಿ, ಸರ್ಕಾರಿ ಪ್ರೌಢಶಾಲೆ, ಕೃಷಿ ಪತ್ತಿನ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶು ಆಸ್ಪತ್ರೆ ಬಸವಘಟ್ಟ, ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಹಾಸನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹಾಸನ ಇವರ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಶಾಲಾ ಆವರಣದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಆಸಕ್ತ ಸಾರ್ವಜನಿಕರು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು. ಡಾಕ್ಟರ್ ಶಿವಪ್ರಸಾದ್ ನೇತ್ರಾಲಯ ಇವರ ವತಿಯಿಂದ ನೇತ್ರ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆಯನ್ನ ಮಾಡಲಾಗಿದೆ. ಹಾಸನ ರಕ್ತನಿಧಿ ಇವರ ವತಿಯಿಂದ ರಕ್ತದಾನ ಶಿಬಿರವನ್ನ ಆಯೋಜನೆಯನ್ನ ಮಾಡಲಾಗಿದೆ. ಮಲ್ಬಾರ್ ಗೋಲ್ಡ್ ಮತ್ತೆ ಡೈಮಂಡ್ಸ್ ಹಾಸನ ಇವರು ಕೂಡ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಆನಂದ್ ದಾಸ್ ಡಯಾಗ್ನೋಸ್ಟಿಕ್ ಹಾಸನ, ವಿ3 ಡೆಂಟಲ್ ಕೇರ್ ಹಾಸನ, ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಸನ ಇವರ ಸಹಯೋಗದಲ್ಲಿ ಇವತ್ತು ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಹಾಸನ ಆಕಾಶವಾಣಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಹಳ್ಳಿ ಧ್ವನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವ ಪ್ರತಿಯೊಬ್ಬರಿಗೂ ಕೂಡ ಪೂರ್ವಕ ನಮಸ್ಕಾರಗಳನ್ನ ಆಕಾಶವಾಣಿಯ ಮೂಲಕ ಅರ್ಪಿಸುತ್ತಾ ಸಮಾರಂಭಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಕಾಶವಾಣಿಯ ಹಳ್ಳಿ ಧ್ವನಿ ಕಾರ್ಯಕ್ರಮ ಆರಂಭವಾಗಿ 1 ವರ್ಷ 3 ತಿಂಗಳುಗಳು ಆಗಿದ್ದಾವೆ. ಕಳೆದ 1 ವರ್ಷ 2 ತಿಂಗಳುಗಳಲ್ಲಿ ಆಕಾಶವಾಣಿಯ ತಂಡ 13 ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಪ್ರತಿ ಗ್ರಾಮದ ವಿಶೇಷತೆಗಳು, ಇತಿಹಾಸ, ಅಲ್ಲಿನ ಸಂಸ್ಕೃತಿ, ಗ್ರಾಮದ ಜನಜೀವನ ಹೀಗೆ 16 ಸಂಗತಿಗಳನ್ನ ಸಂಗ್ರಹಿಸಿ ಪರಿಷ್ಕರಿಸಿ ದಾಖಲಾತಿಗಳನ್ನ ಮಾಡಿದೆ. ಈ ಸಂಬಂಧ ಹಳ್ಳಿ ಧ್ವನಿ ಅನ್ನುವಂತಹ ಸ್ಮರಣ ಸಂಚಿಕೆಯನ್ನು ಕೂಡ ಹೊರಗೆ ತರಲಾಗಿದೆ. ಹಳ್ಳಿಯ ಸಮಸ್ಯೆಗಳ ಬಗ್ಗೆ ಆಳವಾದ ಅಧ್ಯಯನವನ್ನ ಮಾಡಿ ಸರ್ಕಾರದ ಗಮನಕ್ಕೆ ಸಮಸ್ಯೆಗಳನ್ನ ತಲುಪಿಸುವಂತಹ ಕಾರ್ಯವನ್ನ ಆಕಾಶವಾಣಿ ಮಾಡಿದೆ. ನಮ್ಮ ಹಳ್ಳಿ ಧ್ವನಿ ಕಾರ್ಯಕ್ರಮ ಆರಂಭವಾಗಿದ್ದು ಬೇಲೂರು ತಾಲೂಕಿನ ಅಡುಗೂರು ಗ್ರಾಮದಲ್ಲಿ ಕಳೆದ ವರ್ಷ 2023ರ ಸೆಪ್ಟೆಂಬರ್ 21ರಂದು ಮಾನ್ಯ ಹಾಸನದ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರಿಂದ ವಿದ್ಯುಕ್ತವಾಗಿ ಅಡುಗೂರಿನಲ್ಲಿ ಪ್ರಾರಂಭವನ್ನ ಮಾಡಲಾಯಿತು. ಆನಂತರ ಹಳ್ಳಿ ಧ್ವನಿ ಕಾರ್ಯಕ್ರಮ ಕಾಲಿರಿಸಿದ್ದು ಬೇಲೂರು ತಾಲೂಕಿನ ಹಾಲ್ತೊರೆ ಗ್ರಾಮಕ್ಕೆ. ಅಕ್ಟೋಬರ್ ತಿಂಗಳ 27ನೇ ತಾರೀಕು 2ನೇ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನ ಬೇಲೂರು ತಾಲೂಕು ಹಾಲ್ತೊರೆ ಗ್ರಾಮದಲ್ಲಿ ಅಲ್ಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಲಾಯಿತು. ನವೆಂಬರ್ ತಿಂಗಳ 23ನೇ ದಿನಾಂಕದಂದು ಅರಸೀಕೆರೆ ತಾಲೂಕು ಅಗ್ಗುಂದ ಗ್ರಾಮದಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಅಗ್ಗುಂದದ ಗ್ರಾಮಸ್ಥರು ಹಾಗೂ ಅಪಾರ ಸಂಖ್ಯೆಯಲ್ಲಿರುವ ಬಾನುಲಿ ಕೇಳುಗರ ಅಭೂತಪೂರ್ವ ಸಹಕಾರದಿಂದಾಗಿ ಅಗ್ಗುಂದ ಗ್ರಾಮದಲ್ಲಿ ನಡೆದ ಹಳ್ಳಿ ಧ್ವನಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಇನ್ನು 2023ರ ಡಿಸೆಂಬರ್ 28ರಂದು ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಗ್ರಾಮದಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಹೀಗೆ ವರ್ಷದ ಆರಂಭದ ತಿಂಗಳಿನಿಂದಲೂ ಬೇಲೂರು ತಾಲೂಕಿನ ಹಗರೆ, ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ, ಅರಸೀಕೆರೆ ತಾಲೂಕಿನ ಕೋರನಹಳ್ಳಿ ಕೊಪ್ಪಲು, ದುದ್ದ ಸಮೀಪದ ಒಳಗರಹಳ್ಳಿ, ಹಾಸನ ತಾಲೂಕಿನ ಕಾರೆಕೆರೆ, ಸಕಲೇಶಪುರ ಹಾಗೂ ಆಲೂರು ತಾಲೂಕಿನ ಹೊಂಕರವಳ್ಳಿ, ಕುಣಿಗಾನಹಳ್ಳಿ, ಬೇಲೂರು ತಾಲೂಕಿನ ಚಿಲಕೂರು ಮತ್ತು ಹೆಬ್ಬಾಳು ಗ್ರಾಮಗಳಲ್ಲಿ ಹೀಗೆ ಇದುವರೆಗೆ 12 ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಯೋಜನೆಯನ್ನ ಮಾಡಿ ಈಗ 13ನೇ ಕಾರ್ಯಕ್ರಮವನ್ನ ಹಾಸನ ತಾಲೂಕಿನ ಬಸವಘಟ್ಟ ಎಂಬ ಹಾಸನ ಹಾಗೂ ಅರಸೀಕೆರೆ ತಾಲೂಕುಗಳ ಗಡಿ ಗ್ರಾಮದಲ್ಲಿ ಆಯೋಜನೆಯನ್ನ ಮಾಡಿದ್ದೇವೆ. ಜಿಲ್ಲಾ ಕೇಂದ್ರದಿಂದ ಸುಮಾರು 25 ಕಿಲೋಮೀಟರ್ ಅಂತರದಲ್ಲಿರುವ ಬಸವಘಟ್ಟ ಈ ಭಾಗದ ಪ್ರಮುಖ ಗ್ರಾಮವಾಗಿದೆ. ವಾಣಿಜ್ಯದ ದೃಷ್ಟಿಯಿಂದಲೂ ಈ ಗ್ರಾಮ ಈ ಭಾಗದ 16 ಗ್ರಾಮಗಳಿಗೆ ಕೇಂದ್ರ ಬಿಂದುವಿನಂತಿದ್ದು ತನ್ನದೇ ಆದ ಮಹತ್ವವನ್ನ ಹೊಂದಿದೆ. 16 ವೈವಿಧ್ಯ ಜನಾಂಗವನ್ನ ಹೊಂದಿರುವ, ಕೃಷಿಯನ್ನ
ಹಳ್ಳಿಯನ್ನೇ ಜೀವನವನ್ನಾಗಿಸಿಕೊಂಡಿರುವ ಗ್ರಾಮದ ಹಿನ್ನೆಲೆಯಲ್ಲಿ ತಿರುಪತಿ ಹಳ್ಳಿಯ ಗುಡ್ಡವಿದೆ. ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಬಸವಘಟ್ಟ ಗ್ರಾಮದಲ್ಲಿ ಆಕಾಶವಾಣಿ ಇಂದಿನ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದೆ. ಬಸವಘಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜನೆಗೊಂಡಿರುವ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಆಕಾಶವಾಣಿ ಹಾಗೂ ಬಸವಘಟ್ಟ ಗ್ರಾಮಸ್ಥರ ಪರವಾಗಿ ಕೋರುತ್ತಾ ಇದ್ದೇನೆ. ಇದೀಗ ಇಂದಿನ ಸಭಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭವನ್ನ ಮಾಡೋಣ. ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಇದೀಗ ಪ್ರಾರ್ಥನಾ ಕಾರ್ಯಕ್ರಮ. ಉಷಾ ಮತ್ತು ಸಂಗಡಿಗರು ಈ ಪ್ರಾರ್ಥನಾ ಗೀತೆಯನ್ನ ರಚನೆಯನ್ನ ಮಾಡಿರುವಂತವರು CN ಮಮತಾ ಅವರು, ಇದೇ ಶಾಲೆಯ ಸಹ ಶಿಕ್ಷಕರು. ಈ ಗೀತೆಗೆ ರಾಗ ಸಂಯೋಜನೆಯನ್ನ ಮಾಡಿರುವವರು ಸುಧಾ JS ಬಗವಳ್ಳಿಯವರು. ಸ್ವಾಗತ ಸ್ವಾಗತ ಬಂದಿಹ ಸಭಿಕರೆ ನಿಮಗಿದು ನಲ್ಮೆಯ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬಸವಘಟ್ಟಕ್ಕೆ ಸ್ವಾಗತ. ಹೈನು ಧಾನ್ಯಗಳ ಬೆಳೆಯುವ ಶ್ರಮಿಕರ ಊರಿಗೆ ನಿಮಗಿದು ಸ್ವಾಗತ. ಹೈನು ಧಾನ್ಯಗಳ ಬೆಳೆಯುವ ಶ್ರಮಿಕರ ಊರಿಗೆ ನಿಮಗಿದು ಸ್ವಾಗತ. ವಿವಿಧ ಕ್ಷೇತ್ರದಲ್ಲಿ ದುಡಿಯಲು ಯುವಕರ ನೀಡಿದ ನಾಡಿಗೆ ಸ್ವಾಗತ. ವಿವಿಧ ಕ್ಷೇತ್ರದಲ್ಲಿ ದುಡಿಯಲು ಯುವಕರ ನೀಡಿದ ನಾಡಿಗೆ ಸ್ವಾಗತ. ಸ್ವಾಗತ ಸ್ವಾಗತ ಬಂದಿಹ ಸಭಿಕರೆ ನಿಮಗಿದು ನಲ್ಮೆಯ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬಸವಘಟ್ಟಕ್ಕೆ ಸ್ವಾಗತ. ಹನುಮ ತಿಮ್ಮಪ್ಪ ಸಿದ್ದರಾಮರು ಕಾವಲಾದ ಊರಿಗೆ ಸ್ವಾಗತ. ಹನುಮ ತಿಮ್ಮಪ್ಪ ಸಿದ್ದರಾಮರು ಕಾವಲಾದ ಊರಿಗೆ ಸ್ವಾಗತ. ಗೋ ಸಂಪತ್ತು ತುಂಬಿದ ಕೆರೆಗಳು ಹೊಂದಿದ ಊರಿಗೆ ಸ್ವಾಗತ. ಗೋ ಸಂಪತ್ತು ತುಂಬಿದ ಕೆರೆಗಳು ಹೊಂದಿದ ಊರಿಗೆ ಸ್ವಾಗತ. ನಿಮಗಿದು ನಲ್ಮೆಯ ಸ್ವಾಗತ. ಸ್ವಾಗತ ಸ್ವಾಗತ ಬಂದಿಹ ಸಭಿಕರೆ ನಿಮಗಿದು ನಲ್ಮೆಯ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬಾನುಲಿ ಮೂಲಕ ಊರಿನ ಚರಿತೆಯ ಸಾರಲು ಬಂದಿಹ ಮಂದಿಗೆ. ಬಾನುಲಿ ಮೂಲಕ ಊರಿನ ಚರಿತೆಯ ಸಾರಲು ಬಂದಿಹ ಮಂದಿಗೆ. ಜನಸೇವಕರಿಗೆ ಸಭಾಸದರಿಗೆ ನಿಮಗಿದು ಪ್ರೀತಿಯ ಸ್ವಾಗತ. ಜನಸೇವಕರಿಗೆ ಸಭಾಸದರಿಗೆ ನಿಮಗಿದು ಪ್ರೀತಿಯ ಸ್ವಾಗತ. ಹಳ್ಳಿಯ ಧ್ವನಿಗೆ ಸ್ವಾಗತ. ಹಳ್ಳಿಯ ಧ್ವನಿಗೆ ಸ್ವಾಗತ. ಸ್ವಾಗತ ಸ್ವಾಗತ ಬಂದಿಹ ಸಭಿಕರೆ ನಿಮಗಿದು ನಲ್ಮೆಯ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬೆಟ್ಟ ಗುಡ್ಡ ತೊರೆ ಕಟ್ಟೆಯ ನಡುವಿನ ಬಸವಘಟ್ಟಕ್ಕೆ ಸ್ವಾಗತ. ಬಸವಘಟ್ಟಕ್ಕೆ ಸ್ವಾಗತ. ಬಸವಘಟ್ಟಕ್ಕೆ ಸ್ವಾಗತ. ಬಸವಘಟ್ಟದ ಪರಿಸರವನ್ನ ಕುರಿತು ಗೀತ ರಚನೆಯನ್ನ ಮಾಡಿ ಬಹಳ ಇಂಪಾಗಿ ಹಾಡದಂತಹ ವಿದ್ಯಾರ್ಥಿಗಳಿಗೆ, ರಚನೆ ಮಾಡಿದವ್ರಿಗೆ ಹಾಗೂ ಈ ಒಂದು ಗೀತೆಗೆ ರಾಗ ಸಂಯೋಜನೆ ಮಾಡಿದವ್ರಿಗೆ ಎಲ್ರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿತೀರಾ? ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿಗಳನ್ನು ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ಈ ಶಾಲೆಯ ದೈಹಿಕ ಶಿಕ್ಷಕರಾದ GC ಪುರುಷೋತ್ತಮ್ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಹಾಸನ ಆಕಾಶವಾಣಿಯ ವಿಶೇಷವಾದ ವಿನೂತನವಾದ ವೈವಿಧ್ಯಮಯದಿಂದ ಕೂಡಿದ ಹಾಗೂ ನಮ್ಮ ದೇಶದ ಬೆನ್ನೆಲುಬು ರೈತರು ಅತಿ ಹೆಚ್ಚು ವಾಸವಿರುವುದು ನಮ್ಮ ಹಳ್ಳಿಗಳಲ್ಲಿ. ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎಂದು ಕುವೆಂಪು ವಾಣಿಯನ್ನು ಸ್ಮರಿಸುತ್ತಾ ರೈತರಿಗಾಗಿ ರೈತರಿಗೋಸ್ಕರ ಮಾಡಿರುವ ಬಾನುಲಿ ಕಾರ್ಯಕ್ರಮ ಹಳ್ಳಿ ಧ್ವನಿ. ಈ ಸುಂದರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸುವ ಒಂದು ಸದವಕಾಶ ನನಗೆ ದೊರಕಿರುವುದು ಸೌಭಾಗ್ಯವೇ ಸರಿ. ಅತಿಥಿಗಳನ್ನು ಗೌರವಿಸಿದರೆ ಪರಮಾತ್ಮನನ್ನೇ ಗೌರವಿಸಿದಂತೆ ಎಂಬ ನಾಣ್ಣುಡಿಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಇನ್ನು ನಮ್ಮ ಹಾಸನ ಆಕಾಶವಾಣಿಯು ಕೇಳುಗರ ಸಂಖ್ಯೆ ದಿನೇ ದಿನೇ ವಿಶ್ವವ್ಯಾಪಿ ಹೆಚ್ಚಾಗುತ್ತಿದೆ. ಇದು ನಮಗೆ ಹರ್ಷದ ಸಂಗತಿ. ಈ ಊರಿನ ಗ್ರಾಮಸ್ಥರುಗಳು, ವಿವಿಧ ಊರುಗಳಿಂದ ಬಂದಿರುವಂತಹ ಗ್ರಾಮಸ್ಥರು
ನಿಮ್ಮೆಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ, ಗ್ರಾಮದ ವತಿಯಿಂದ ಹಾಗೂ ಆಕಾಶವಾಣಿ ಕೇಂದ್ರದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಒಂದು ಕಡೆ ಹೇಳ್ತಾರೆ, ನಮ್ಮ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಕಾಳಜಿ ತೋರಿಸುವಂತೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆಯೂ ಕಾಳಜಿ ತೋರಿಸುವುದು ಮಾನವೀಯ ಮೌಲ್ಯದ ಅತಿ ಪ್ರತಿಬಿಂಬವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಗರ ಒಂದು ಕುಂದುಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ. ಮತ್ತೊಮ್ಮೆ ಆಕಾಶವಾಣಿ ಕೇಂದ್ರದ ಸರ್ವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅತಿಥಿಗಳನ್ನು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಿದಂತಹ ಈ ಶಾಲೆಯ ದೈಹಿಕ ಶಿಕ್ಷಕರಾದ GC ಪುರುಷೋತ್ತಮ್, ಇವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಸಭಾ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಇದೇ ಶಾಲೆಯ ವಿದ್ಯಾರ್ಥಿನಿ ಸಂಧ್ಯಾ ಅವರಿಂದ ಒಂದು ಸ್ವಾಗತ ನೃತ್ಯವನ್ನು ನೋಡಿ ಆನಂತರ ನಮ್ಮ ವೇದಿಕೆಯ ಕಾರ್ಯಕ್ರಮಕ್ಕೆ ಹೋಗೋಣ. ಬಸವಘಟ್ಟದ ಸರ್ಕಾರಿ ಪ್ರೌಢಶಾಲೆ ಎಷ್ಟೆಲ್ಲ ಚಟುವಟಿಕೆಯಿಂದ ಕೂಡಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಾಮಾನ್ಯವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೋದಾಗಿತ್ತು, ಮೆರವಣಿಗೆಯ ಮೂಲಕ ಮಾಡಿದರು. ಎಲ್ಲ ಕಡೆನೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಸ್ವಾಗತ ನೃತ್ಯವನ್ನು ಮಾಡಿಸಿದ್ರು. ಇಲ್ಲಿಯ ಮುಖ್ಯ ಶಿಕ್ಷಕರಾದಂಥ ಪುಷ್ಪ ಅವರ ಆಸಕ್ತಿಯ ಕಾರಣದಿಂದಾಗಿ ಹಾಗೂ ಅವರ ಸಹೋದ್ಯೋಗಿಗಳೆಲ್ಲರ ಆಸಕ್ತಿಯ ಕಾರಣದಿಂದಾಗಿ ಇಷ್ಟೆಲ್ಲ ಚಟುವಟಿಕೆಯಿಂದ ಕೂಡಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಸ್ವಾಗತ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿನಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಸನ ಆಕಾಶವಾಣಿ ಆಯೋಜನೆ ಮಾಡಿರತಕ್ಕಂಥ ಹಳ್ಳಿ ಧ್ವನಿ ಕಾರ್ಯಕ್ರಮಕ್ಕೆ ರೇಡಿಯೋ ಕಾರ್ಯಕ್ರಮವನ್ನು ಕೇಳಿ ರೇಡಿಯೋದಲ್ಲಿ ಬರುವಂತಹ ವಿಚಾರಗಳನ್ನು ಆಲಿಸಿಕೊಂಡು ಬರುವಂಥವರು ಕೂಡ ಪ್ರತಿ ತಿಂಗಳು ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮ ಮುಂದುವರೆದಂತೆ ಹಳ್ಳಿ ಧ್ವನಿ ಅಂತ ಅಂದ್ರೆ ಏನು, ಯಾಕೆ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆಯನ್ನ ಮಾಡ್ತಾ ಇದ್ದೇವೆ, ಎಲ್ಲೆಲ್ಲಿ ಮಾಡಿದ್ದೇವೆ, ಏನು ಇದರ ವಿಶೇಷ, ಇದರ ಪರಿಣಾಮಗಳು ಏನಾಗ್ತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಈ ಊರು ಮತ್ತು ಅಕ್ಕಪಕ್ಕದ ಗ್ರಾಮಗಳಿಂದ ಆಗಮಿಸಿರುವ ನಮ್ಮ ರೇಡಿಯೋ ಕೇಳುಗರೆ, ವಿವಿಧ ಸಂಘ ಸಂಸ್ಥೆಗಳಿಂದ ಈ ಭಾಗದ ಜನಗಳಿಗೆ ಉಪಕಾರ ಮಾಡಲಿಕ್ಕೆ ಇಲ್ಲಿಗೆ ಬಂದಿರುವ ಸಂಘ ಸಂಸ್ಥೆಗಳ ಸಿಬ್ಬಂದಿಯೇ, ಬಹಳ ವಿಶೇಷವಾಗಿ ಬಸವಘಟ್ಟ ಪ್ರೌಢಶಾಲೆಯ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಈ ಊರಿನ ಗ್ರಾಮಸ್ಥರೇ, ಹಳ್ಳಿ ಧ್ವನಿ ಒಂದು ಅಪರೂಪದ ಕಾರ್ಯಕ್ರಮ. ಖಂಡಿತವಾಗಿಯೂ ನಮ್ಮನ್ನು ನಾವು ಬೆನ್ನು ತಟ್ಕೊಳ್ಳೋದು ಒಂದಾದರೆ ನಿಮ್ಮನ್ನು ನಾವು ಬೆನ್ನು ತಡ್ತೀವಿ. ಯಾಕಂದರೆ ನಾವು ಪ್ರತಿ ಹಳ್ಳಿ ಧ್ವನಿ ಕಾರ್ಯಕ್ರಮದಲ್ಲೂ ಒಂದೊಂದು ರೀತಿಯ ಪಾಠ ಕಲಿತೀವಿ. ನೀವು ಸಹ ಈ ಸಂದರ್ಭದಲ್ಲಿ ಪಾಠ ಕಲಿತೀರಿ. ಹೇಳ್ತಾರೆ, ಮೇಷ್ಟ್ರು ಮಕ್ಕಳಿಗೆ ಪಾಠ ಹೇಳಿದರೆ ಮೇಷ್ಟ್ರನ್ನು ಪಾಠ ಕಲಿತಾರೆ ಅಂತ. ಮೇಷ್ಟ್ರು ಮೊದಲು ಪಾಠ ಕಲಿಬೇಕು, ನಂತರ ಮಕ್ಕಳಿಗೆ ಪಾಠ ಕಲಿಸ್ಬೇಕು. ಆಕಾಶವಾಣಿ ಹಳ್ಳಿಗಳಿಗೆ ಬಂದು ನಿಮ್ಮ ಜೊತೆಗಿದ್ದು ನಿಮ್ಮಲ್ಲಿರುವ ವಿಶೇಷತೆ, ಈ ಭಾಗದ ವಿಶೇಷ ಸಂಗತಿಗಳು, ಇಲ್ಲಿರುವ ಪ್ರತಿಭೆ, ಇಲ್ಲಿರುವ ವ್ಯವಸ್ಥೆ, ಇದನ್ನೆಲ್ಲ ಕಣ್ಣಾರೆ ಕಾಣಲಿಕ್ಕೆ ಇದೊಂದು ಸದಾವಕಾಶ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರುವ ಆಕಾಶವಾಣಿ ಕೇಂದ್ರಗಳಲ್ಲೂ ಈ ರೀತಿಯ ಪ್ರಯತ್ನಗಳು ಅಲ್ಲಲ್ಲಿ ನಡೆದಿದ್ದಾವೆ. ಹಾಸನ ಆಕಾಶವಾಣಿಯಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮ ಮಾಡಬೇಕಂದ್ಕೊಂಡು ನಾವೆಲ್ಲ ಆಲೋಚನೆ ಮಾಡ್ತಾ ಸಿದ್ಧತೆ ಮಾಡ್ಕೊಳ್ತಾ ಬಂದಿದ್ದೀವಿ. 13ನೇ ಕಾರ್ಯಕ್ರಮ ಇದು. ಬಂಧುಗಳೇ, ನಾವು ಹಳ್ಳಿ ಧ್ವನಿಗೆ ಈ ಊರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಅಂದ್ಕೊಂಡು 2-3 ಸಾರಿ ಬಂದು 4-6 ಸಾರಿ ಸಂಪರ್ಕ ಮಾಡಿ ಯಾಕೋ ಜನ ಸಹಕರಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ವಿ. ಇದು ಬೇರೆ ಹಳ್ಳಿಗಳಿಗೂ ಅನ್ವಯ ಆಗುತ್ತೆ. ಈಗ ಹಳ್ಳಿಗಳಲ್ಲಿ ಜನ ನಿಲ್ಲೋದಿಲ್ಲ ಅಲ್ವಾ? ರಸ್ತೆ ಚೆನ್ನಾಗಿದೆ, ವಾಹನಗಳು ಚೆನ್ನಾಗಿದ್ದಾವೆ, ಆಮೇಲೆ ಆತ್ಮೀಯರು ಯಾರ್ಯಾರೋ ಪರಿಚಯಸ್ಥರು ಎಲ್ಲೆಲ್ಲ ಇದ್ದಾರೆ, ಓಡ್ತಾ ಇರ್ತಾರೆ ಜನ, ಅವ್ರ ಮನೆಯಲ್ಲೇ ಉಳಿಯೋದಿಲ್ಲ. ಬಸವಘಟ್ಟ ಗ್ರಾಮದ ಈ ಹಳ್ಳಿ ಧ್ವನಿ ಕಾರ್ಯಕ್ರಮಕ್ಕೆ ನಾವು ನೋಡೋಣ ಅಂತ ಅಂದ್ಕೊಂಡು ಕಾದು ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಖಂಡಿತವಾಗಿಯೂ ನೀವೆಲ್ಲರೂ ಭಾಗಿದಾರರೇ. ನೇರವಾಗಿ ನಿಮ್ಮ ಮುಖಗಳು ಪರಿಚಯ ಇಲ್ಲದಿದ್ರೂ ನೀವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕೈ ಜೋಡಿಸಿದಿರಿ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನೋ ಒಂದು ಆಸೆ ನಮಗೆ ಆಯಿತು. ಮುಖ್ಯ ಶಿಕ್ಷಕರಾದ ಮೇಡಮ್ ಪುಷ್ಪ ಅವರು ಬಹಳ ಚೆನ್ನಾಗಿ ಇತರೆ ಶಿಕ್ಷಕರ ಸಹಕಾರದೊಂದಿಗೆ, ಮಕ್ಕಳ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮವನ್ನು ಸಾಕಾರಗೊಳಿಸ್ತಿದ್ದಾರೆ. ಹಳ್ಳಿ ಧ್ವನಿ ಹೆಸರು ಚೆನ್ನಾಗಿದೆ ಅಲ್ವಾ? ಹಳ್ಳಿಯ ಧ್ವನಿಯನ್ನು ಸಮಾಜಕ್ಕೆ ಕೊಡೋದು ನಿಜ. ಹಳ್ಳಿಯಲ್ಲಿ ಏನೆಲ್ಲ ಇದೆ, ಅದರಲ್ಲೂ ಬಸವಘಟ್ಟದ ವಿಶೇಷತೆ ಏನಂತ ಶಂಕರೇಗೌಡರು ಹೇಳ್ತಾರೆ. ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ.
ಅದೇ ನಮಗೆ ಬೇಕಾಗಿರೋದು. ಹಳ್ಳಿಲಿರುವ ವಿಶೇಷ ವಿಚಾರಗಳನ್ನು ನಾವು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಅದನ್ನು ಧ್ವನಿಮುದ್ರಣ ಮಾಡಿಕೊಂಡು ಲಕ್ಷಾಂತರ ಜನಗಳಿಗೆ ಪ್ರಸಾರ ಮಾಡುವ ಮಹತ್ವದ ಕೆಲಸ ಇದು. ಅಕ್ಕಪಕ್ಕದಲ್ಲೇ ಇರ್ತಾರೆ, ಓಹೋ ಎಷ್ಟೋ ವರ್ಷ ಆಯಿತು ನಿಮ್ಮನ್ನು ನೋಡ್ದ ಅಂತ ಹೇಳ್ತಾರೆ. ಈ ಹಳ್ಳಿ ಧ್ವನಿ ಕಾರ್ಯಕ್ರಮದ ಮೂಲಕ ಎಷ್ಟೋ ಜನಗಳು ಪರಿಚಯ ಆಗ್ತಾರೆ, ಎಷ್ಟೋ ವಿಚಾರಗಳು ನಮ್ಮ ಮನಸ್ಸಿಗೆ ತಡ್ತವೆ. ಅದೇ ಇದರ ವಿಶೇಷ. ನಾವೊಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋದು ಬೇಡ ಅಂತ ಅಂದ್ಕೊಂಡು ಇದಕ್ಕೆ 10 ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದಾರೆ. ಒಂದು, ಈಗ ಹಳ್ಳಿಗಳಲ್ಲೂ ಆರೋಗ್ಯ ಕೆಡ್ತಾ ಇದೆ, ಕಾರಣಗಳು ಏನೇನು ಇದ್ದಾವೆ, ಅದನ್ನು ಪತ್ತೆ ಹಚ್ಚಲಿಕ್ಕೆ, ನಿಮ್ಮನ್ನು ಸರಿದಾರಿ ತರಲಿಕ್ಕೆ ಇದೊಂದು ಪ್ರಯತ್ನ. ಇವತ್ತು ಆರೋಗ್ಯ ತಪಾಸಣೆ ಇದೆ, ರಕ್ತ ಪರೀಕ್ಷೆ, ನಿಮ್ಮ ರಕ್ತ ಹೇಗಿದೆ, ಕೆಂಪಂತೂ ಇದೆ, ಬಣ್ಣ ಕೆಂಪೆ, ಆದರೆ ಒಳಗಡೆ ಏನೇನು ಅಡಗಿದೆ ಗೊತ್ತಿಲ್ಲ. ಅದನ್ನು ಪರೀಕ್ಷೆ ಮಾಡಿಸ್ಲಿಕ್ಕೆ ಇವತ್ತು ವಿಶೇಷವಾದ ಪ್ರಯತ್ನ. ಕಣ್ಣಿದ್ದಾವೆ, ದೂರದವರು ಕಾಣೋದಿಲ್ವ, ಹತ್ತಿರದವರು ಕಾಣೋದಿಲ್ಲ, ಗೊತ್ತಿಲ್ಲ ಅಲ್ವಾ. ಮುಂದೆ ಹೋದ್ರೂ ಎಷ್ಟೋ ಜನಗಳಿಗೆ ಕಾಣೋದಿಲ್ಲ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ವೈದ್ಯರ ತಂಡ ಇದೆ. ಇದಲ್ಲದಲ್ಲೇ ಈ ಶಾಲೆಗೆ ಕಿಂಚಿತ್ತಾದರೂ ಸಹಾಯ ಆಗುತ್ತೆ. ಗಿಡ್ಡೇಗೌಡರು ಕ್ರೀಡಾ ಪರಿಕರಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ರೋಟರಿ ಕ್ಲಬ್ನವರು ಇವತ್ತು ಪರಿಕರಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಅಲ್ಲಿ ಗ್ರಂಥಾಲಯವನ್ನು ನಾವು ನೋಡುವಾಗ ಅಲ್ಲೇ ಕೆಲವೊಬ್ರು ಹೇಳಿದರು, ಕಂಬೇಗೌಡರು ಹೇಳಿದರು, ನಾನು ಪುಸ್ತಕ ಕೊಡ್ತೀನಿ ಸರ್ ಅಂತ. ಡಾಕ್ಟರ್ ಮಧು ಅವರು ಹೇಳ್ತಿದ್ರು, ನಾನು ಕೊಡ್ತೀನಿ ಅಂತ. ಶಂಕರೇಗೌಡರು ಬೇರೆಯವ್ರಿಗೆ ಹೇಳ್ತಾರೆ, ನೀವು ಕೊಡ್ಬೇಕಂತ. ಜನ ಸೇರಿದಾಗ ಏನೆಲ್ಲ ಒಳ್ಳೊಳ್ಳೆ ಮಾತುಗಳು ಬರ್ತವೆ, ಏನೆಲ್ಲ ಬೇಡವಾದ ಮಾತುಗಳು ಕೆಲವೊಂದು ಸಾರಿ ಕೆಲವೊಂದು ಸಂದರ್ಭದಲ್ಲಿ ಬರ್ತವೆ. ಆ ಜನ ಬೇರೆ, ನಾವು ಇಲ್ಲಿ ಸೇರಿರೋದು ಒಳ್ಳೆ ಜನಗಳು. ಈ ರೀತಿಯ ಬದಲಾವಣೆಗಳು, ಬೆಳವಣಿಗೆಗಳು ಹಳ್ಳಿ ಧ್ವನಿ ಮೂಲಕ ಆಗುತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಇನ್ನೂ ಒಂದು ವಿಶೇಷ, ನಾವು ಇಲ್ಲಿ ಬರ್ತಾ ಇರೋದು 3-4ನೇ ಸಾರಿ. ರೇಡಿಯೋ ಎಷ್ಟೋ ಜನಗಳಿಗೆ ಪರಿಚಯ, ಆದರೆ ರೇಡಿಯೋ ಸಿಗ್ತದಿಲ್ಲ ಅನ್ನೋ ಥರ ಎಷ್ಟೋ ಜನ ಈಗಲೂ ಮಾತಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಹಳ್ಳಿ ಧ್ವನಿ ಶುರು ಮಾಡಿದ ಮೇಲೆ 2,500 ಹೊಸ ರೇಡಿಯೋಗಳು ಜನರ ಮನೆ ತಲುಪಿದ್ದಾವೆ. 2,500 ಹೊಸ ರೇಡಿಯೋಗಳು. ನಮ್ಮ ಜಿಲ್ಲಾಧಿಕಾರಿಯೂ ಸೇರಿಕೊಂಡು ಅನೇಕರು ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸ್ತಾರೆ. ನಿನ್ನೆ ಮೇಡಮ್ ಜಿಲ್ಲಾಧಿಕಾರಿ ಅವ್ರನ್ನ ಮಾತಾಡುವಾಗ ನಾನು ದಿನ ಕೇಳ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ರು. ಇನ್ನು ಅನೇಕರು ಜನಸಾಮಾನ್ಯರು ಸಹ ರೇಡಿಯೋ ಕೇಳೋದನ್ನ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಇನ್ನಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ನಮ್ಮ ರೇಡಿಯೋ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇದೊಂದು ಅವಕಾಶ. ಯೂಟ್ಯೂಬ್ನಲ್ಲಿ ಕೇಳ್ತಾ ಇದ್ರು ಒಂದು 6,000 ಜನ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು. ಈಗ 12,900 ಅಂತ ಅನ್ಕೊಂಡು ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ 13,000 ಸಬ್ಸ್ಕ್ರೈಬರ್ಸು ಆಗ್ತಾರೆ. ಜಾಹೀರಾತು ಕೊಡೋರು ಸಹ ಮುಂದೆ ಬರ್ತಾ ಇದಾರೆ, ಹೆಚ್ಚಾಗ್ತದ್ರೆ. ಅಂದ್ರೆ ಇದು ಒಟ್ಟಾರೆ ನಿಮಗೂ ನಮಿಗೂ ಸಮಾಜಕ್ಕೂ ಅನುಕೂಲಕರ ಕಾರ್ಯಕ್ರಮ. ಇಲ್ಲಿ ಯಾವುದು ಜಾತಿ, ರಾಜಕೀಯ, ಮತ್ತೊಂದು ಮಗದೊಂದು, ಮೇಲು ಕೀಳು ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಸೇರ್ಕೊಳ್ತೀವಿ, ಒಳ್ಳೊಳ್ಳೆದನ್ನ ಮಾತಾಡ್ತೀವಿ, ಒಳ್ಳೊಳ್ಳೆದನ್ನ ತೆಗೆದುಕೊಂಡು ಹೋಗ್ತೀವಿ. ಎಲ್ಲದೂ ಒಳ್ಳೇದೆ. ಹಳ್ಳಿ ಅಂದ್ರೆ ಹಿಂದೆಲ್ಲ ಹೇಳ್ತಾ ಇದ್ರು, ಅಲ್ಲಿ ಹೋದ್ರೆ ಎಲ್ಲದೂ ಒಳ್ಳೇದೇ ಸಿಗುತ್ತಂತ. ಹಳ್ಳಿಗರು ಒಳ್ಳೆಯವರು, ಹಳ್ಳಿಯಲ್ಲಿ ಸಿಗೋದು ಒಳ್ಳೇದು, ಹಳ್ಳಿಯಲ್ಲಿ ಇರೋದೆಲ್ಲ ಒಳ್ಳೇದಂತ. ಇದೊಂದು ಉಪಯುಕ್ತ ಕಾರ್ಯಕ್ರಮ, ಆಕಾಶವಾಣಿಯ ಒಂದು ವಿನೂತನವಾದ ಪ್ರಯತ್ನ. ಬಂಧುಗಳೇ, ಮಕ್ಕಳ, ಈ ಕಾರ್ಯಕ್ರಮ ಮಾಡಲಿಕ್ಕೆ ಬರೀ ಆಕಾಶವಾಣಿ ಮಾತ್ರ ಮುಂದೆ ಬಂದಿಲ್ಲ, ಎಲ್ಲರೂ ಕೈ ಜೋಡಿಸಿದ್ರಿ. ನೀವೆಲ್ಲರೂ ಕೂತ್ಕೊಳ್ದೆ ಹೋಗಿದ್ರೆ ಕಾರ್ಯಕ್ರಮ ನಡೀತಿರ್ಲಿಲ್ಲ. ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಭಾಗಿ ಆಗದೆ ಇದ್ರೆ ಈ ಕಾರ್ಯಕ್ರಮ ಸಂಪೂರ್ಣ ಅನಿಸ್ತಾ ಇರಲಿಲ್ಲ. ಜೊತೆಗೆ ತೆರೆಮರೆಯಲ್ಲಿ ಇದ್ದುಕೊಂಡು ಎಷ್ಟೋ ಜನ ಇದಕ್ಕೆ ಭಾಗಿಯಾಗಿದ್ದಾರೆ, ಸಹಕರಿಸ್ತಿದ್ದಾರೆ. ಅಂದ್ರೆ ಯಾರ್ಯಾರು ಏನೇನಂತ ಅನ್ಕೊಂಡು ತಿಳ್ಕೊಳ್ಳಿಕ್ಕೆ ಇದೊಂದು ಸದಾವಕಾಶ. ಈ ಒಂದು ಪ್ರಯತ್ನ ಹೀಗೆ ಮುಂದುವರಿಬೇಕನ್ನೋ ಆಸೆನೂ ನಮಗಿದೆ. ಶಂಕರೇಗೌಡರು ಹೇಳ್ತಾ ಇದ್ರು, ನಾನಲ್ಲಿ ಹೆಬ್ಬಾಲೆಯಲ್ಲಿ ಶಾಲೆ ಮೇಸ್ಟ್ ಆಗಿದ್ದೀನಿ, ಅಲ್ಲೊಂದು ಮಾಡೋಣ ಅಂತ. ಬೇರೆ ಬೇರೆ ತಾಲೂಕಿನಲ್ಲೂ ಜನ ಮುಂದೆ ಬರ್ತಾ ಇದ್ದಾರೆ. ಶ್ರಮ ಇದೆ. ಇದು ನಾವು ಬರೀ ಸಭಾ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ. ಇದನ್ನೇನು ಧ್ವನಿ ಮುದ್ರಣ ಮಾಡ್ಕೊಳ್ತೀವಲ್ಲ, ಇದನ್ನ ಹದಗೊಳಿಸಿ ಪ್ರಸಾರಕ್ಕೆ ಒಂದು ರೂಪ ಕೊಡ್ಲಿಕ್ಕೆ ಹೊರಟ್ರೆ ಅದೊಂದು 8-10-12 ಗಂಟೆ ಮೇಲೆ ಆಗ್ತದೆ. ಅಷ್ಟೊಂದು ಅದನ್ನೆಲ್ಲ ಫಿಲ್ಟರ್ ಮಾಡಿ ಪರಿಷ್ಕರಣೆ ಮಾಡಿ ಸಜ್ಜು ಮಾಡಬೇಕು. ಆಮೇಲೆ ಬರವಣಿಗೆ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರಕಟಿಸ್ತೀವಿ. ಅಂದರೆ ಈ ಊರಿನ ಹೆಸರು, ಇತಿಹಾಸ, ಇಲ್ಲಿರುವ ವ್ಯವಸ್ಥೆ, ಇಲ್ಲಿರುವ ವಿಶೇಷ ವಿಚಾರಗಳನ್ನೆಲ್ಲ ದಾಖಲೆ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಲಾಗುತ್ತೆ. ಒಂದೇನೆಂದರೆ, ಬಸವಘಟ್ಟಕ್ಕೆ ಸಂಬಂಧಪಟ್ಟಂತೆ ನೀವೇ ಮಾಡಿ ಅಂತ ಹೇಳಿದರೆ ಎಷ್ಟೋ ಜನ ಮಾಡ್ತಿರಲಿಲ್ಲ. ನಾನು ಮಾಡಿಲ್ಲ ಅಲ್ವಾ. ಹಳ್ಳಿ ಧ್ವನಿ ಕಾರ್ಯಕ್ರಮ ಬಸವಘಟ್ಟಕ್ಕೆ ಸಂಬಂಧಪಟ್ಟಂತೆ ಮಾಡಿಲ್ಲ. ಆದರೆ ಹೊರಗಿನವ್ರು ಬಂದಾಗ ಕೈ ಜೋಡಿಸ್ತೀರಿ ಖಂಡಿತವಾಗಿಯೂ. ನಾವು ನಿಮ್ಮವರಾಗಿ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಡ್ತಾ ಇದ್ದೀವಿ. ಇಲ್ಲೇ ವಿಷಯಗಳನ್ನು ಆಲಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕನ್ಕೊಂಡು ಕೇಳ್ಕೊಳ್ತಾ, ನಮ್ಮ ಆಕಾಶವಾಣಿಯ ಹಿರಿಯ ಕಿರಿಯ ಸಹೋದ್ಯೋಗಿಗಳು ಇದಕ್ಕೆ ಭಾಗಿದಾರರಾಗಿದ್ದಾರೆ, ಕೈ ಜೋಡಿಸಿದ್ದಾರೆ. ನಿಮಗೆ ಗೊತ್ತಿಲ್ಲದವರು ಸಹ ಇದನ್ನು ಪ್ರಸಾರ ಮಾಡಲಿಕ್ಕೆ ಕೆಲಸ ಮಾಡ್ತಾರೆ. ಸುತ್ತಮುತ್ತಲಿನ ಗ್ರಾಮದ ರೇಡಿಯೋ ಕೇಳುಗರು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕಾಗಿ ಬಂದಿದ್ದೀವಿ ಅಂತ ಕೆಲವೊಬ್ರು ಹೇಳ್ತಾ ಇದ್ರಿ. ನಿಜ, ಇದೊಂದು ವೇದಿಕೆ. ನೀವು ಭೇಟಿ ಮಾಡಿ ಮುಖ ಪರಿಚಯ ಮಾಡಿಕೊಂಡು ನಿಮ್ಮಲ್ಲಿರುವ ವಿಶೇಷತೆಗಳನ್ನು ತಿಳಿದುಕೊಳ್ಳಿಕ್ಕೆ ಇದೊಂದು ಸುಸಂದರ್ಭ. ಮಕ್ಕಳಿಗೆ ನಾನೊಂದು ಮಾತು ಹೇಳಿ ಮಾತು ಮುಗಿಸ್ತೀನಿ.
ಮಕ್ಕಳ, ನಿಮ್ಮಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಇನ್ನಷ್ಟು ಬೆಳೆಸ್ಕೊಂಡು ಹೋಗಿ. ಆಕಾಶವಾಣಿಯನ್ನು ಉಪಯೋಗಿಸ್ಕೊಳ್ಳಿ. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ರಿ. ಈಗೇನು ನಿಮ್ಮ ವಯಸ್ಸಿದೆಯೋ ಇದು ಸುಂದರವಾದ ಅರ್ಥಪೂರ್ಣವಾದ ವಯಸ್ಸು ಹಂತ. ಇದನ್ನು ಹಾಳು ಮಾಡ್ಕೋಬೇಡಿ. ರೇಡಿಯೋ ನಿಮ್ಮ ಜೀವನಕ್ಕೆ ಬಹಳ ಚೆನ್ನಾಗಿ ನೆರವಿಗೆ ಬರುತ್ತೆ. ಟಿವಿಯನ್ನು ಆದಷ್ಟು ದೂರ ಸರಿಸಿ. ಟಿವಿ ನಿಮ್ಮ ಹತ್ರ ಬಂದ್ರೂ ಬೇಡ ಬೇಡ ಅಂತ ಹೇಳಿ. ಬೇಕು ಬೇಕು ಅಂದವ ಬಡವ, ಸಾಕು ಸಾಕು ಅಂದವನ ಶ್ರೀಮಂತ. ಅದಕ್ಕೆ ಟಿವಿಯನ್ನು ಸಾಕು ಸಾಕು ಅಂದ್ಕೊಳ್ಳಿ, ರೇಡಿಯೋವನ್ನು ಬೇಕು ಬೇಕು ಅಂದ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲಿ ರೇಡಿಯೋ ಇರೋ ಥರ ನೀವು ಇವತ್ತಿಂದನೇ ಗಮನ ಹರಿಸಿ. 600-700 ರೂಪಾಯಿಗೆ ರೇಡಿಯೋ ಸಿಗುತ್ತೆ. ಮನೆಯಲ್ಲಿ ಒಂದಾಕೆ 2 ಇಟ್ಕೊಂಡ್ರು ತಪ್ಪೇನಿಲ್ಲ. ನೀವೆಲ್ಲ ಎಷ್ಟು ಖರ್ಚು ಮಾಡ್ತಿರ್ತೀರಿ. ಒಂದು ಸಾರಿ ಆ ಕಡೆ ಈ ಕಡೆ ಹೋಗಿ ಬಂದರೆ ಅಮ್ಮನ ಅಪ್ಪನ ಜೇಬನ್ನು ತಡ್ಕಾಡಿ ಗೊತ್ತಿಲ್ದಂಗೆ ಎತ್ಕೊಂಡು ಹೋಗಿರ್ತೀರಿ, ಖರ್ಚು ಮಾಡ್ತಾ ಇರ್ತೀರಿ. ಈ ಥರ ರೇಡಿಯೋ ತಗೊಳ್ಳಿ, ಒಳ್ಳೆ ಪುಸ್ತಕಗಳನ್ನ ಇಟ್ಕೊಳ್ಳಿ, ಒಳ್ಳೆ ಬರವಣಿಗೆನ ಮಾಡ್ಕೊಳ್ಳಿ. ರೇಡಿಯೋದಲ್ಲಿ ನಾನು ಕಾರ್ಯಕ್ರಮ ಕೊಡ್ತೀನಿ ಅಂತ ಅಂದ್ಕೊಂಡು ಹಂಬಲದಿಂದ ಕೆಲಸ ಮಾಡ್ಕೊಂತ ಹೋಗಿ ನೀವು ಮುಂದೆ ಉನ್ನತವಾದ ಕಾರ್ಯಗಳತ್ತ ನೀವು ಸಾಗಬೇಕು ಅಂದ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗಲಿ, ಎಲ್ಲರೂ ಸಹಕರಿಸಿ ಅಂದ್ಕೊಂಡು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಗೆ ಸಾಕಷ್ಟು ಮಾಧ್ಯಮಗಳಿದ್ದಾವೆ, ಆದರೆ ನಮ್ಮ ಬದುಕಿಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ವಿಷಯಗಳನ್ನು, ನಮ್ಮ ಅಭಿವೃದ್ಧಿಗೆ ಬೇಕಾದಂತಹ ವಿಚಾರಗಳನ್ನು ನೀಡ್ತಕ್ಕಂಥ ಏಕೈಕ ಮಾಧ್ಯಮ ಬಾನುಲಿ. ನಮಗೆ ಬೇಡದೇ ಇದ್ದದ್ದನ್ನು ಯಾವುದನ್ನು ಕೂಡ ಅದು ನೀಡಲ್ಲ. ನೀವು ಯಾವ ಸಮಯದ ಯಾವ ಹೊತ್ತಿನಲ್ಲಾದರೂ ಕೂಡ ಅದನ್ನು ಆನ್ ಮಾಡಿ, ನಮಗೆ ಬೇಕಾಗಿರೋ ಅಂಥ ವಿಚಾರಗಳೇ ಕೂಡ ಅದರಲ್ಲಿ ಬರ್ತಾ ಇರುತ್ತೆ. ಅದರ ಸದ್ಬಳಕೆಯನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ. ಬಹಳ ಅಗ್ಗದ ಮಾಧ್ಯಮ ಅಂತ ಹೇಳಿದರೆ ಆಕಾಶವಾಣಿ. ಪ್ರತಿ ದಿವಸ ನೀವು ಪೇಪರ್ ಹಾಕ್ಸ್ಕೊಂಡ್ರೂ ಕೂಡ ತಿಂಗಳೊಂದ್ಸರಿ ವಂತಿಕೆ ಕೊಡಬೇಕು. ಆದರೆ ನೀವು ರೇಡಿಯೋ ತಂದಿಟ್ಕೊಂಡ್ರೆ ಯಾವ ವಂತಿಕೆಯನ್ನು ಕೂಡ ಕೊಡೋ ಹಾಗಿಲ್ಲ. ಒಂದು ಸಾರಿಗೆ ಒಂದು 500 ಅಥವಾ 600 ರೂಪಾಯಿ ಕೊಟ್ಟು ರೇಡಿಯೋವನ್ನು ಖರೀದಿ ಮಾಡಿದರೆ ಅದು ಬಹಳ ಕಾಲ ನಿಮ್ಮ ಜೊತೆ ಇರುತ್ತೆ, ನಿಮ್ಮನ್ನು ಏನನ್ನೂ ಕೂಡ ಕೇಳೋದಿಲ್ಲ. ಆಗಲೇ ವಿಜಯ್ ಅಂಗಡಿ ಸರ್ ಹೇಳ್ತಾ ಇದ್ರು, ನಮ್ಮ ಯೂಟ್ಯೂಬ್ ಚಾನಲ್ಲು 13,000 ತಲುಪುತ್ತೆ ಅಂತ ಹೇಳಿ. 13,000ವನ್ನು ತಲುಪಿದೆ. ಅದು 13,100 ಜನ ಅದಕ್ಕೆ ಸಬ್ಸ್ಕ್ರೈಬರು ಆಗಿದ್ದಾರೆ. ಸುಮಾರು 8,85,271 ಜನ ನಮ್ಮ ಹಾಸನ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಮುಖಾಂತರ ನೋಡಿದ್ದಾರೆ. ಹೆಚ್ಚು ಸಮಯ ಆಗಿಲ್ಲ. 2021 ಮೇ ತಿಂಗಳಲ್ಲಿ ನಾವು ಅದನ್ನು ಪ್ರಾರಂಭವನ್ನು ಮಾಡಿ ಇಲ್ಲಿಗೆ 3.5 ವರ್ಷ ಆಯಿತು. 3.5 ವರ್ಷದಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಆಕಾಶವಾಣಿಯ ಹಾಸನ ಕೇಂದ್ರದ ಯೂಟ್ಯೂಬ್ ಚಾನಲ್ಲು ಕೂಡ ಮಾಡಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ನಾವೀಗ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡೋಣ. ಅತಿಥಿ ಗಣ್ಯರಿಂದ ಗಿಡಕ್ಕೆ ನೀರೆರೆಯುವ ಮೂಲಕ ಇಂದಿನ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಡಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಸವಘಟ್ಟದಲ್ಲಿ ಆಯೋಜನೆಯನ್ನು ಮಾಡಿರುವಂತಹ ಹಾಸನ ಆಕಾಶವಾಣಿಯ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಇದೀಗ ವಿದ್ಯುಕ್ತವಾಗಿ ಎಲ್ಲರೂ ಕೂಡ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕರು ಹಾಗೂ ನಿವೃತ್ತ ಶಿಕ್ಷಕರಾದಂತಹ GS ಗಿಡ್ಡೇಗೌಡ ಅವರು ಶಾಲೆಗೆ ಏಲಕ್ಕಿ ಮತ್ತು ಪೆಪ್ಪರ್ಮೆಂಟ್ ಗಿಡವನ್ನು ಉಚಿತವಾಗಿ ದಾನವನ್ನು ನೀಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರು ಅದನ್ನು ಸ್ವೀಕರಿಸಿ ಶಾಲಾ ಆವರಣದಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನು ಮಾಡಬೇಕು. ಏಲಕ್ಕಿ ಗಿಡವನ್ನು ಮತ್ತು ಪೆಪ್ಪರ್ಮೆಂಟ್ ಗಿಡದ ಒಂದು ರುಚಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಲುಪಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ತಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ಅನೇಕ ಶೈಕ್ಷಣಿಕ ಪರಿಕರಗಳನ್ನು ಕೂಡ ಇವತ್ತು ವಿತರಣೆಯನ್ನು ಮಾಡಲಾಗ್ತಾ ಇದೆ. ರೋಟರಿ ಕ್ಲಬ್ ಕ್ವಾಂಟ ಹಾಸನ ಇವರು ಬಹಳ ಪ್ರೀತಿಯಿಂದ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬಸವಘಟ್ಟ ಗ್ರಾಮದ ಇತಿಹಾಸ, ಇಲ್ಲಿಯ ಸಾಧಕರು ಹಾಗೂ ಗ್ರಾಮದ ಅಭಿವೃದ್ಧಿಯನ್ನು ಕುರಿತು ಇದೇ ಊರಿನ ಶ್ರೀ DB ಚಂದ್ರೇಗೌಡ ಅವರು ಮಾತನಾಡಬೇಕು. ಒಳ್ಳೆಯ ವಾಗ್ಮಿಗಳು ಇವರು, ಬರಹಗಾರರು. ಇವರು ಅರಕಲಗೂಡು ತಾಲೂಕು ಹೆಬ್ಬಾಲೆ ಗ್ರಾಮದಲ್ಲಿ ಇರತಕ್ಕಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಊರಿನ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಊರಿನ ಶಾಲೆಯ ಬಗ್ಗೆಯೂ ಕೂಡ ಅಪಾರ ಪ್ರೀತಿಯನ್ನು ಹೊಂದಿದ್ದಾರೆ. ಬೆಳಗ್ಗೆ ಹೇಳ್ತಾ ಇದ್ರು ಅವರು, ನಾನು ಊರಿಗೆ ಬಂದಾಗೆಲ್ಲ ನಮ್ಮೂರು ಸ್ಕೂಲ್ ಹೆಂಗಿದೆ ಅಂತೇಳಿ ಒಂದು ರೌಂಡ್ ನೋಡ್ಕೊಂಡು ಹೋಗ್ತೀನಿ ಸರ್. ರಜದಲ್ಲಿ ಬರೋದ್ರಿಂದ ನನಗೆ ಯಾರು ಟೀಚರ್ಸು ಸಿಗೋದಿಲ್ಲ. ಎಲ್ಲರ ಅನುಪಸ್ಥಿತಿಯಲ್ಲಿ ಶಾಲೆಯ
ಬೆಳವಣಿಗೆಯನ್ನು ನಾನು ಗಮನಿಸ್ತಾ ಇದ್ದೀನಿ ಅಂತೇಳಿ ಹೇಳಿದರು. ಬಸವಘಟ್ಟ ಗ್ರಾಮದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 10 ನಿಮಿಷಗಳ ಕಾಲದ ಅವಧಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನಗೂ ಆಕಾಶವಾಣಿಗೂ ಸಂಬಂಧ 1991. ಆಗಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರಲಿಲ್ಲ. ಗ್ರಾಮದ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಇದೊಂದು ನನ್ನ ದೃಷ್ಟಿಯಲ್ಲಿ ಒಂದು ಐತಿಹಾಸಿಕ ಘಟನೆ ಅಂತ ನಾನು ಭಾವಿಸ್ತೇನೆ. ಈ ಗ್ರಾಮ ಬಸವಘಟ್ಟ, ಇದನ್ನು ಐತಿಹಾಸಿಕವಾದಂಥ ಹಿನ್ನೆಲೆಯ ಹಿಂದೆ ನಾನು ಈಗ ಒಂದು 3 ವರ್ಷಗಳ ಹಿಂದೆ ಜಾನಪದ ವಿಶ್ವವಿದ್ಯಾನಿಲಯಕ್ಕೆ ಬರೆದಂತಹ ಗ್ರಾಮ ಚರಿತ್ರೆ ಕೋಶ ಎನ್ನುವಂತಹ ಪುಸ್ತಕದಲ್ಲಿ ಬಸವಘಟ್ಟ ಎನ್ನುವ ಗ್ರಾಮದ ಬಗ್ಗೆ ಒಂದು 4 ಪೇಜ ಮೈದುಂಬಿ ಬರೆದಿದ್ದೆ. ಯಾಕೆಂದರೆ ನನ್ನಹಳ್ಳಿ ಅಂತಕ್ಕಂಥ ಸ್ವಾರ್ಥ. ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟಕ್ಕೆ ನಾನು ಈ ಹಳ್ಳಿಯ ಒಂದು ಇತಿಹಾಸವನ್ನು ತಗೊಂಡು ಹೋಗ್ತೀನಿ. ವಿಜಯನಗರ ಸಾಮ್ರಾಜ್ಯ ಅಂತಂದರೆ ದಕ್ಷಿಣ ಭಾರತದಲ್ಲಿ ಬೆಳೆದು ಬಂದಂಥ 300 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂಥ ಒಂದು ದೊಡ್ಡ ಸಾಮ್ರಾಜ್ಯ. ಅದರ ಕೈ ಕೆಳಗಡೆ ಆಳ್ತಿದ್ದಂತಹ ಸಂದರ್ಭದಲ್ಲಿ 64 ಜನ ಸಾಮಂತರಿದ್ರು. ಸಾಮಂತರು ಅಂದರೆ ಆನೆಗೊಂದಿ, ಇಕ್ಕೇರಿ, ಕೆಳದಿ, ಬಿದನೂರು, ಬೆಂಗಳೂರಿನ ಮಾಗಡಿ ಕೆಂಪೇಗೌಡರಂತಹವರು, ಇಂತಹವರೆಲ್ಲರೂ ಇದ್ದಾಗ ಅವರನ್ನ ನಾಡಪ್ರಭುಗಳು ಅಂತ ಕರೀತಾ ಇದ್ರು. ನಾಡು ಎಂದರೆ ಸಾಮಾನ್ಯ 400ರಿಂದ 500 ಹಳ್ಳಿಗಳನ್ನು ಒಳಗೊಂಡಂತಹ ನಾಡಾಗಿತ್ತು. ಹಾಗೆ ಅದರ ಕೈ ಕೆಳಗಡೆ ಗ್ರಾಮ, ನಗರ, ಖೇಡ, ಕರ್ವಣ, ಒಡಂಬ, ಪತ್ತಣ, ದ್ರೋಣಾಮುಖ ಅಂತ ಸಣ್ಣ ಸಣ್ಣ ಪರಗಣಗಳಾಗಿ ಮಾಡಿದಾಗ ಈ ಪ್ರದೇಶ ಸೀಗೆನಾಡು ಅಂತ ಕರೀತಾರೆ. ಸೀಗೆನಾಡಿನಲ್ಲಿ ಬರ್ತಕ್ಕಂತಹ ಒಂದು ಈ ಪ್ರದೇಶದ ಹಳ್ಳಿ ಐತಿಹಾಸಿಕ ದೃಷ್ಟಿಯಿಂದ ಅಷ್ಟೊಂದು ದಾಖಲೆಗಳನ್ನು ಹೊಂದದೇ ಇದ್ರೂ ಕೂಡ ಇದಕ್ಕೆ ಮೊದಲ ಮೂಲ ಮಾತೃಕೆಯಾಗಿರ್ತಕ್ಕಂಥದ್ದು ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಪ್ರಾಚೀನ ಹಳ್ಳಿಗಳು. ಮೊದಲು ಹೊನ್ನೂರು. ಹೊನ್ನೂರು ಅಂತ ಕೇಳಿದ್ರೆ ಹೊಯ್ಸಳರ ಕಾಲದಲ್ಲಿ ಟ್ರದರಿ ಇದ್ದಂತಹ ಹಳ್ಳಿ ಹೊನ್ನೂರು, ಅದು ಹೊನ್ನಾವರ ಆಗಿದೆ. ಹಾಗೇನೆ ದುದ್ದ ಎನ್ನುವುದು ರುದ್ರ ಎನ್ನುವ ರಾಷ್ಟ್ರಕೂಟರ ದೊರೆ 1ನೆಯ ಧ್ರುವ ಇದ್ನಲ್ಲ, ಅವನ ರುದ್ರ ಎನ್ನುವುದರ ತದ್ಭವ ದುದ್ದ. ಹಾಗನ ರಂಗವೂರು ಅಂತ ಇತ್ತಿಲ್ಲಿ. ರಂಗವೂರು ಎಂದರೆ ರಂಗಾಪುರವನ ಪುರ ಅನ್ನೋದು ಆಗಿದೆ. ರಂಗವೂರು ಅಂತಕ್ಕಂಥದ್ದು ಕುದುರಗುಂಡಿ ಶಾಸನದಲ್ಲಿ ರಂಗವೂರಿನಿಂದ ದಂಡೆತ್ತಿ ಬಂದ ಸೀಗನಾಯಕನ ವಿರುದ್ಧ ದಡಿಗಯ್ಯ ಓಜಯ್ಯನೆಂಬುವರ ಕಾದಿ ಗೆಲಿದು ನೆಟ್ಟ ಬದಿಕಲ್ ಅಂತ ಈ ಕುದುರಗುಂಡಿ ಶಾಸನದಲ್ಲಿ ಒಂದು ಬರುತ್ತೆ. ಅದರಲ್ಲಿ ಹಾಸನ ಸೀಮೆಯೊಳ್ಳ ಅನ್ನೋದೊಂದಿತ್ತು, ಸೀಮೆ ಅಂತ ಒಂದಿತ್ತು. ಹಾಗಾಗಿ ಅವರ ಹಿನ್ನೆಲೆಯಲ್ಲಿ ರಂಗವೂರಿತ್ತಲ್ಲ, ರಂಗವೂರಿನಲ್ಲಿ ಆಳ್ತಿದ್ದಂತಹ ಈ ಪಾಳೆಯಗಾರ ನಾಯಕರು ಮತ್ತು ಬೇಡರಿದ್ದಾರಲ್ಲ, ನಮ್ಮ ಹಳ್ಳಿಯ ಮೂಲ ಜನಗಳು ಹಾಲುಮತ ಒಕ್ಕಲಿಗರು ಮತ್ತು ನ್ಯಾಸ ನಾಯಕರು, ಬೇಡ ನಾಯಕರು ಅಂತ ಕರೀತಾರೆ. ಈಗ ಅಕ್ಕಪಕ್ಕದ ಹಳ್ಳಿನಲ್ಲಿ ಇದ್ದಾರೆ, ರಾಮಜಳ್ಳಿ ಕೊಪ್ಪಲಲ್ಲ ಇದ್ದಾರೆ, ಅವರ ಹಳ್ಳಿ ಇದು. ಕ್ರಿಸ್ತಶಕ 1490 1500ರ ಸಂದರ್ಭದಲ್ಲಿ ಇದು ಸಣ್ಣ ಒಂದು 8 ಮನೆ ಗ್ರಾಮ. ಇದು ಆ 8 ಮನೆಯ ಗ್ರಾಮಕ್ಕೆ ಸಾಕ್ಷಿಯಾಗಿ ಏನ್ ಸಿಗುತ್ತಪ್ಪ ಅಂತ ಕೇಳಿದ್ರೆ, ಇಲ್ಲಿಗೆ 1980ರ ಸಂದರ್ಭದಲ್ಲಿ ಇಲ್ಲೂ ಇದ್ದಾರೆ ಕೆಲವರು. ಈ ಉತ್ಖನನ ಅಂತ ಕರಿತೀರೋ, ಹಳ್ಳಿ ಕಳ ಉತ್ಖನನ ಅಂತ ಕೇಳಿದ್ರೆ ಹೆಸರು ಗೊತ್ತಾಗೋದಿಲ್ಲ. ಈ ತಳಹದಿ ಸೋಸ ಸಂದರ್ಭದಲ್ಲಿ ಕೆಲವು ಪ್ರಾಚೀನ ವಸ್ತುಗಳು ಸಿಕ್ಬಿಟ್ಟು, ಆ ಪ್ರಾಚೀನ ವಸ್ತುಗಳು ಅಂತ ಕೇಳಿದ್ರೆ ಈ ಶಂಖ, ಜಾಗಟೆ, ಇವೆಲ್ಲ ತಿರುಪತಿ ತಿಮ್ಮಪ್ಪನಿಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿದ್ದು. ತಾಮ್ರ ಪಟ್ಟಿಕೆಗಳು ಸಿಕ್ಕಿದ್ವು. ಆ ಪಟ್ಟಿಕೆಗಳು ಅವ್ರ ಹತ್ರ ಇದೆಯೋ ಇಲ್ಲ ನನಗದು ಗೊತ್ತಿಲ್ಲ. ಅದನ್ನ ನೋಡಿದಾಗ ನನ್ನ ಹಳ್ಳಿಗೆ ಪ್ರಾಚೀನತೆ, ವಿಜಯನಗರ ಸಾಮ್ರಾಜ್ಯದ ಒಂದು ಹಿನ್ನೆಲೆ ಇದೆ. ಅವರ ನಾಯಕರಿಂದ ರೂಪುಗೊಂಡಂತಹದ್ದು. ಅವರ ವಂಶಸ್ಥರು ಈಗ ಒಂದಷ್ಟು ಜನ ಇದ್ದಾರೆ. ಉಳಿದ ಸಂದರ್ಭದಲ್ಲಿ ಚಂದ್ರಾಯಪಟ್ಟಣ ತಾಲೂಕಿನಿಂದ ಒಂದು ಒಕ್ಕಲು ಬರ್ತಾರೆ, ಆ ಬನವಾಸೆ ಅಂತಕ್ಕಂಥದ್ದು ಒಂದರಿಂದ. ಅನಗವಳ್ಳಿಯಿಂದ ಒಂದಷ್ಟು ಜನ ಬರ್ತಾರೆ ಈ ಹಳ್ಳಿಗೆ. ಒಳ್ಳೆ ಪ್ರದೇಶ ಭಾರಿ ಚೆನ್ನಾಗಿದೆ. ಕಬ್ಬಳಿಯಿಂದ ಒಂದಷ್ಟು ಒಕ್ಕಲುಗಳು ಇಲ್ಲಿ ಬರ್ತಾರೆ. ಆಮೇಲೆ ಈ ಚಂದ್ರಪಟ್ಟಣ ತಾಲೂಕಿನ ಬಿದ್ರೆಗುಡಿ ಅಂತಕ್ಕಂಥ ಒಂದು ಗ್ರಾಮದಿಂದ ಬರ್ತಾರೆ. ಈ ತರದಲ್ಲಿ ಬಂದು ಒಂದು 20 ಒಕ್ಕಲುಗಳು ಸೇರ್ಕೊಂಡು ಇವತ್ತು ನನ್ನ ದೃಷ್ಟಿನಲ್ಲಿ 300 ಒಕ್ಕಲಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಹಳ್ಳಿ ನೋಡಿ, ಹಳ್ಳಿ ಅಂದ್ರೆ ಕೇವಲ ಹಳ್ಳಿ ಅಲ್ಲ, ನನ್ನ ಹಳ್ಳಿ ಐತಿಹಾಸಿಕವಾದಂತಹ ದಾಖಲೆಗಳನ್ನು ನಾವು ಒಳಗೊಂಡಿದ್ದೇವೆ. ಒಂದು ರೀತಿಯಲ್ಲಿ ನಮ್ಮ ಗ್ರಾಮಗಳಿಗೆ ಇವತ್ತಿನ ದಿನ 280-300 ಒಕ್ಕಲುಗಳಿದೆ. ತುಂಬಾ ಕೆರೆಕಟ್ಟೆಗಳಿಂದ ತುಂಬಿರ್ತಕ್ಕಂತಹ ಗ್ರಾಮ. ಈ ಹಳ್ಳಿಯಿಂದ ಮೊಟ್ಟ ಮೊದಲಿಗೆ ವಿಧಾನಸಭೆಗೆ ಒಬ್ಬ ಶಾಸಕರನ್ನ ಕಳಿಸಿಕೊಟ್ಟಂತಹ ಗ್ರಾಮ ಇದೆ. ನನಗೆ ಭಾರಿ ಹೆಮ್ಮೆ ಆಗುತ್ತೆ. ಇನ್ನೆಷ್ಟು ವರ್ಷಕ್ಕೆ ಒಂದು ಜೋರ ಚಪ್ಪಳ ನನಗದು. ಆ ಮನುಷ್ಯ ನಮ್ಮ ಹಾಸನ ತಾಲೂಕನ್ನು, ಆಗ ನಗರ ಆಗಿರಲಿಲ್ಲ, ಹಾಸನ ತಾಲೂಕ್ ಬೋರ್ಡ್ ಅಂತ ಕರೀತಾರೆ. ಈಗಲೂ ಕೂಡ ಹಳೆ ಹಾಸನ ತಾಲೂಕು ಪಂಚಾಯತ್ ಪಕ್ಕದಲ್ಲಿ ಒಂದು ತಾಲೂಕ್ ಬೋರ್ಡ್ ಬಿಲ್ಡಿಂಗ್ ಇತ್ತು. ಅಲ್ಲಿ ಒಂದಿನ ಶಿಲಾಶಾಸನ ನೋಡ್ತಾ ಇದ್ದೀನಿ. ಅಲ್ಲಿ ಈ ಹಾಸನ ತಾಲೂಕ್ ಬೋರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ನಂಜಪ್ಪ ಅಂತ ಒಂದೈತಿ. ಆಗ ನೋಡ್ಕೊಂಬಂದ್ರೆ ನಮ್ಮೂರಿನವರು, ಅವ್ರು ನಂಜಪ್ಪನವರು ತಾಲೂಕ್ ಬೋರ್ಡಿನ ಅಧ್ಯಕ್ಷರಾಗಿದ್ದಾರೆ ನಮ್ಮೂರಿನವರು ಅಂತಂದ್ರೆ ನನಗೆ ಒಂದು ರೀತಿಯ ರಾಜಕೀಯದಲ್ಲೂ ಕೂಡ ಪ್ರಭುತ್ವ ಪಡ್ಕೊಂಡಿದ್ದಂಥ ಹಳ್ಳಿಯಾಗಿತ್ತು. 212 ಹೆಕ್ಟೇರ್ ಭೂ ಪ್ರದೇಶ ನಮ್ಮೂರಿನಲ್ಲಿದೆ ಸರ್. 212 ಹೆಕ್ಟೇರ್ ಭೂ ಪ್ರದೇಶ ಇದೆ. ಒಂದು 60 ಎಕರೆ ಗದ್ದೆ ಇದೆ. ಅಲ್ಲಿ ಗದ್ದೆ ಪ್ರದೇಶಗಳು ಕುಷ್ಕಿ, ತರಿ ಮತ್ತು ಬಾಗಾಯಿತು ಅಂತಕ್ಕಂಥ 3 ಭಾಗವನ್ನು ನಾವು ಮಾಡ್ಕೊಂಡಾಗ ನಮ್ಮೂರು ಅಷ್ಟೊಂದೇನು ವೈಭವದಿಂದ ಇದ್ದಂತ ಒಂದು ತೆಂಗಿನ ತೋಟಗಳ ಇದಿರಲಿಲ್ಲ. ಬಸವಘಟ್ಟ ಎನ್ನುವುದು ನನಗೆ ಒಂದು ಮೌಖಿಕ ಪರಂಪರೆ ಆಧಾರದ ಮೇಲೆ ಬಂದಂತ ಈ ಊರಿಗೆ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ, ಒಂದ್ಸರಿ ಕುಂದೂರು ಮಠದ ಸ್ವಾಮಿಗಳು ಇಲ್ಲಿ ಬಂದಿದ್ರಂತೆ.
ಇದ್ರಂತೆ, ಅವರು ಬಸವನ ಮೇಲೆ ಬರ್ತಾ ಇದ್ರು, ಸರ್ಕಿಟ್ ಅಂತ ಬರ್ತಾರೆ ಈ ಭಿಕ್ಷೆ ಎತ್ತಲಿಕ್ಕೆ ಈ ಕಣಗಾಲದ ಕಾಲದಲ್ಲಿ. ಆವಾಗ ಈ ಊರಿನಲ್ಲಿ ಅದು ನಿಂತ್ಕೋತಂತ ಮುಂದಕ್ಕೆ ಹೋಗ್ಲಿರ್ಲ್ವಂತೆ, ಒಂದು ದಿನ ಇಲ್ಲಿ ಸ್ಟೇ ಆಗಿತ್ತಂತೆ. ಅದಕ್ಕೆ ಘಟ್ಟ ಅಂತ ಕೇಳಿದ್ರೆ ಎತ್ತರದ ಪ್ರದೇಶ ಅಂತ. ಬಸವ ಇಲ್ಲಿ ನಿಂತ್ಕೊಂಡಿದ್ರಿಂದ ಈ ಊರಿಗೆ ಬಸವಘಟ್ಟ ಅಂತ ಹೆಸರು ಬಂತು ಅಂತ ನನಗೆ ನಾಗಪ್ಪಜ್ಜ ಅಂತ ಒಬ್ರಿದ್ರು, ನಮ್ಗೆಲ್ಲ ಹಿರಿಯವರಿಗೆಲ್ಲ ಗೊತ್ತದು. ಆ ನಾಗಪ್ಪಜ್ಜ ಅನ್ನೋರು ಅವರ ಒಂದು 70ನೇ ವಯಸ್ಸಿನಲ್ಲಿ ನನಗೆ ಈ ಕತೆ ಹೇಳಿದಂಥದ್ದು ಅಂತ ಕೇಳಿದ್ರೆ ನನ್ನ ಒಂದು ಇಲ್ಲಿ 45 ವರ್ಷದ ಹಿಂದಿನ ಕತೆ ಅದು, ಅವರಿಗಿಲ್ಲ. ಆ ಸಂದರ್ಭ 1928ನೇ ಇಸ್ವಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಕೊಂಡು ಈ ಊರು ಒಂದು ರೀತಿಯಲ್ಲಿ ತುಂಬಾ ಪ್ರಸಿದ್ಧವಾಗಿ ಪಡ್ಕೊಳ್ತಾ ಬಂತು. ನನ್ನ ಒಂದು ತಲೆಮಾರಿನಲ್ಲಿ ಒಂದಷ್ಟು ಜನ ನೌಕರಸ್ಥರು 1970ನೇ ಇಸ್ವಿನಲ್ಲಿ ಹೊರಗಡೆ 4 ಜನ ಹೋದ್ರು. ಅನಂತರದಲ್ಲಿ 85-90ನೇ ಇಸ್ವಿ ಹೊತ್ತಿಗೆ ನನ್ನ ಹಳ್ಳಿ ವಿದ್ಯಾವಂತರಿಂದ ತುಂಬಿ ತುಳುಕಿದ ಹಳ್ಳಿಯಾಗಿತ್ತು. 1989-90ರ ಸಂದರ್ಭದಲ್ಲಿ ನಮ್ಮವರ ಹಿರಿಯರಿಗೆಲ್ಲ ಗೊತ್ತಿದೆ, ಈ ಅಕ್ಕಪಕ್ಕದ ಬಯಲಿನಲ್ಲಿ ಯಾವ ಕಡೆ ನೋಡಿದ್ರು ಕೂಡ ಈ ಹಳೆಯ ಕಾಲದ ಸಿನಿಮಾದಲ್ಲಿ ಈ ಆಶ್ರಮಗಳು ಪರ್ಣಾಶ್ರಮಗಳು ಕಾಣ್ತಾವಲ್ಲ, ಈ ಋಷಿಮುನಿಗಳು, ಹಾಗೆ ಪ್ರತಿಯೊಬ್ಬರು ಒಂದೊಂದು ಇಲ್ಲೇ ಕೂತವ್ರೆ ಎಲ್ಲ ಗುಡ್ಲು ಹಾಕೊಂಡು ಆ ಗುಡ್ಲಲ್ಲಿ ಓದ್ತಕ್ಕಂಥದ್ದು. ಯಾರ ತೋಟದ ಹತ್ರ ಹೋದ್ರು ಕೂಡ ಬದುಗಳಲ್ಲಿ ಒಂದು ಗುಡಿಸಲು, ಆ ಗುಡಿಸಲು ಹಾಕೊಂಡು ಓದ್ತಿದ್ದಂಥವ್ರಿದ್ರು. ಆ ವಿದ್ಯಾವಂತರು 94-95ನೇ ಇಸ್ವಿ ಹೊತ್ತಿಗೆ ನನ್ನೂರಿನಿಂದ ಸುಮಾರು 40 ಜನ ಮಾಸ್ಟರ್ ಡಿಗ್ರಿ ಮಾಡಿದಂತ ವ್ಯಕ್ತಿಗಳು ಹೊರಕ್ಕೆ ಬಂದ್ರು. ಇದು ಅತಿ ದೊಡ್ಡ ಒಂದು ಶೈಕ್ಷಣಿಕ ಕ್ರಾಂತಿ. ಅದಕ್ಕಾಗಿ ನಮ್ಮ ಊರಿನಲ್ಲೇನೆ ನೆಲೆ ನಿಂತ ಒಬ್ಬ ಶಿಕ್ಷಕರಾಗಿದ್ರು, ಒಬ್ಬ ಮುಖ್ಯ ಶಿಕ್ಷಕರು ಸಿ ನಂಜಪ್ಪ ಅಂತ, ಚಿಕ್ಕಡ್ಲೂರು ಮೇಷ್ಟ್ರು ಅಂತ ಕರೀತಿದ್ರು. ಅವರು ಇಲ್ಲೇ ಉಳ್ಕೊಂಡು ಇಲ್ಲೇನೆ ಹಸೂಕರು ಕಟ್ಟಿಕೊಂಡು ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ತಾಲೀಮು ಮಾಡಿ ನೂರಾರು ಜನ, ಈ ಅಕ್ಕಪಕ್ಕದ ಹಳ್ಳಿಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಆಚೆ ಕಡೆ ಹೋಗಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಂತ ಸಂದರ್ಭ. ಹಾಗೆ ಯಾರಾದ್ರೂ ಆವತ್ತಿನ ಕಾಲದಲ್ಲಿ ಹೆಣ್ಣು ಕೇಳಬೇಕು ಅಂತಂದ್ರೆ, ವಿದ್ಯಾವಂತರು ಬೇಕು ಅಂದ್ರೆ ಬಸವಘಟ್ಟಕ್ಕೆ ಹೋಗಿ ಅಂತ ಹೇಳಂತದ್ದೊಂದು ದೊಡ್ಡದೊಂದು ಸುದ್ದಿ ಈ ಒಂದು ಊರಿನಿಂದ ಆಗಿದೆ. ಹಾಗಾಗಿ ಈ ಹಳ್ಳಿ ಕೇವಲ ಒಂದು ಭೌಗೋಳಿಕ ಪ್ರದೇಶ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿಯೂ ಕೂಡ ಬಾರಿ ಚಂದವಾದಂತದ್ದೊಂದು ಬಯಲು ನಾಟಕಗಳನ್ನ ಮಾಂದಾತ ನಾಟಕ ಅಂತ ಕಲಿತಾ ಇದ್ರು. ಎಷ್ಟು ಚಂದಾಗಿ ಅಂತ ಕೇಳಿದ್ರೆ ಯಾವುದೇ ವರ್ಗ ಜಾತಿ ತಾರತಮ್ಯಗಳಿಲ್ಲದೆ ಇಲ್ಲೇ ಮಾಂದಾತನ ಪಾತ್ರ 15 ವರ್ಷ ಮಾಡಿದ್ರೆ ಇಲ್ಲೇ ಕೂತವ್ರು. ಅವರು ರಂಗಗೀತೆಗಳಿರ್ಬೋದು, ಈ ಬರಹದಲ್ಲಿ ಇರ್ಬೋದು, ಸುಮಾರು ಜನ ಈಗಾಗಲೇ ನಾವು ಕೂಡ ತುಂಬಾ ಜನ ಬರಹಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಈ ನ್ಯಾಯಾಲಯದ ಅಡ್ವೊಕೇಟ್ ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅತ್ಯುನ್ನತವಾದಂತಹ ಪದವಿ ತನಕ, ರಿಸರ್ಚ್ PhD ತನಕ ಪಡ್ಕೊಂಡಿರ್ತಕ್ಕಂಥವ್ರದೊಂದು ಅತಿ ದೊಡ್ಡ ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಇಂಥದ್ದೊಂದು ಕಾರ್ಯಕ್ರಮಗಳ ಮೂಲಕ ನನ್ನ ಹಳ್ಳಿಯನ್ನು ನಾನು ಪರಿಚಯ ಮಾಡಿಕೊಡ್ಲಿಕ್ಕೆ ಭಾರಿ ಹೆಮ್ಮೆ ಪಡ್ತೇನೆ. ಜೊತೆಗೆ ಈ ಹಳ್ಳಿ ಒಂದು 8 ಕೆರೆಗಳನ್ನು ಒಳಗೊಂಡಿದೆ. ಕೆರೆಕಟ್ಟೆಯ ಹಿರೇಕೆರೆಯಿಂದ ಹಿಡಿದು, ಕಡಣ್ಣಕಟ್ಟೆಯಿಂದ ಹಿಡಿದು, ತಿಂಗಳ ಮಾವನ ಕಟ್ಟೆಯಿಂದ ಹಿಡಿದು, ಕೆಂಗಟ್ಟೆಯಿಂದ ಹಿಡಿದು, ಬಾಗೇಶ್ವರದ ಬೆಟ್ಟ ಅಂತ ಅಂತೀರಿ, ಹೊಸಘಟ್ಟದ ಗುಡ್ಡ ಅಂತ ಅಂತೀರಿ. ಆ ಕಡೆಯವರೆಲ್ಲ ಬಾಗೇಶ್ವರ ಅಂತಾರೆ, ನಮ್ಮ ಕಡೆಯಲ್ಲಿ ನಮ್ಮೂರು ಗುಡ್ಡ ಅಂತ ಅಂತೀವಿ. ಗುಡ್ಡ ಅಂದರೆ ಕೇವಲ ಗುಡ್ಡ ಅಲ್ಲ, ಅದು ಇಲ್ಲಿಂದ ಶುರುವಾಯಿದ್ರೆ ನಮಗೆ ಬಾರಿಂದ ಕೆಂಗಟ್ಟೆ, ಕೆಂಗಟ್ಟೆಯಿಂದ ತಿಂಗಳ ಮಾವನ ಕಟ್ಟೆ, ಅಲ್ಲಿಂದ ಯಾವುದು ಕೊಂತೆಮ್ಮನ ಹಳ್ಳದಿಂದ ಕೊಂತೆಮ್ಮನ ಗುಡ್ಡ, ಅಲ್ಲಿಂದ ಕರಡಿಮಂಟಿಯಿಂದ ಕಟ್ಟೆಯಿಂದ 1ನೇ ಬಟ್ವಾಳು, 2ನೇ ಬಟ್ವಾಳು, 3ನೇ ಬಟ್ವಾಡಿ, ದೊಡ್ಚಿಗಿನತ್ತಿ, ಹಸ್ರಳ್ಳ, ದೊಡ್ಡಕೊಳ್ಳಾರ, ಕೊನೆಗುಡ್ಡ, ಆಚೆಗುಡ್ಡ, ಈಚೆಗುಡ್ಡ, ಎಣಾಕಳ್ಳ ಅಂತ ಇದೆ ಗೊತ್ತಾ, ಇಲ್ಲೇ ಪಕ್ಕದಲ್ಲಿದೆ. ಅದೆಲ್ಲ ಈಗಾಗಲೇ ಮಾವಿನ ತೋಪಾಗಿದೆ ಎಣಾಕಳ್ಳ. ಅಲ್ಲಿ ಆಗಿನ ಕಾಲದಲ್ಲಿ ಅಪಮೃತ್ಯುವಿನಿಂದ, ಅಸಹಜ ಸಾವಿನಿಂದ ಸತ್ತೋದಂಥವ್ರನ್ನ ಅಲ್ಲಿ ಬಯಲು ಸಮಾಧಿ ಮಾಡಿಬಿಡ್ತಿದ್ರು. ಆ ಬಯಲು ಸಮಾಧಿ ಮಾಡಿದಾಗ ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಎಳ್ಕೊಂಬಂದು ಕೆಲವು ವೇಳೆ ಅಸ್ಥಿಪಂಜರಗಳು, ತಲೆಬುರುಡೆಗಳೆಲ್ಲ ಈ ನಮ್ಮ ಕಾಲುವೆಗಳಲ್ಲಿ ತೇಲಿ ಬರ್ತಾ ಇದ್ದು. ನಮ್ಮ ಬ್ರದರ್ ಒಬ್ಬರು ಒಂದು ಸುಮಾರು ವರ್ಷಗಳ ಕಾಲ ಒಂದು ತಲೆಬುರುಡೆ ಇಟ್ಕೊಂಡ್ರು. ಆ ತಲೆಬುರುಡೆ ಓನರು ನಮಗೆ ಗೊತ್ತು, ಸಿದ್ದಯ್ಯ ಅಂತವ. ಆ ಸಿದ್ದಯ್ಯನ ತಲೆಬುರುಡೆ ನಮ್ಮಲ್ಲಿ ಒಂದು 10 ವರ್ಷ ಇಟ್ಕೊಂಡ್ರು. ಈಗ ಆರನಹಳ್ಳಿ ಸ್ಕೂಲಿಗೆ ಕಾಲೇಜಿಗೆ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ. ಆ ಮನುಷ್ಯ ನಮ್ಮ ಮನೆ ಮುಂದೆ ಓಡಾಡ್ತಿದ್ದಂಥ ಮನುಷ್ಯ ಒಂದು 6 ತಿಂಗಳು ಕಳೆದಾದ್ಮೇಲೆ ಆ ವೈನ್ ತಲೆಬುರುಡೆ ಬಂದು ಹಳ್ಳದೊಳಗಡೆ ಸಿಕ್ತು. ಈ ಥರದಲ್ಲಿ ಒಂದು ಹೆರಿಟೇಜ್ ಇದೆ ಈ ಹಳ್ಳಿಗೆ. ಸ್ವಾಮೀಜಿಗಳು ಒಂದ್ಸರಿ ಬಂದ್ರಂತೆ, ಸರ್ಕಿಟ್ನಲ್ಲಿ ಬಂದ್ಬಿಟ್ಟು ಭಿಕ್ಷೆ ಕೇಳಿದ್ರಂತೆ, ಅವ್ರಿಗೆ ಸಡನ್ ಆಗಿ ಹೋಗಿ ಕೊಡ್ಲಿಲ್ವಂತೆ. ಅದಕ್ಕೆ ನೀವು ಇಟ್ಟಿದ್ದೆಲ್ಲ ಇರುವೆ ಆಗಲಿ ಅಂತ ಶಾಪ ಕೊಟ್ಬಿಟ್ರಂತೆ. ಹಂಗಾಗಿ ನಮ್ಮೂರಿನಲ್ಲಿ ಕೆಂಪು ಇರುವೆ ಜಾಸ್ತಿ ಆಗ್ತಿಲ್ಲ. ಇಂತಹ ತುಂಬ ಐತಿಹಾಸಿಕವಾದಂಥ ಒಂದು ಮೌಖಿಕ ಪರಂಪರೆಯ ನೂರಾರು ದಾಖಲೆಗಳಿದೆ. ಐತಿಹಾಸಿಕವಾದಂಥ ಈ ಗ್ರಾಮದ ಬಗ್ಗೆ ಹೆಮ್ಮೆಯನ್ನು ಹೊಂದಿ ನಗರದಲ್ಲಿ ಹೂವು ಅರಳಿದರೆ ತಾಯಿ ಬೇರು ಹಳ್ಳಿಲೇ ಉಳ್ಕೊಂಡ್ಬಿಡ್ತಾವಂತೆ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ನೋಡಿದಾಗ ನಾವು ಪ್ರೀತಿಯಿಂದಲೇ ಬರ್ತೀವಿ. ಒಬ್ರಿಗೊಬ್ಬರಿಗೆ ಗುಮಾನಿಗಳು ಮತ್ತು ಅನುಮಾನದ ಮೂಲಕ ನಗರದಲ್ಲಿದ್ದಾರೆ ಅಂತಕ್ಕಂಥದ್ದು ಈಗಳಿಕೆ, ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಹಳ್ಳಿಯವರು ಅಂತಕ್ಕಂಥ ಹೀಗಳಿಕೆ, ನಗರದವ್ರಿಗೆ ಇವು ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೇ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ದಿನ ಈ ಗ್ರಾಮದ ಬಗ್ಗೆ ಇತಿಹಾಸ ಮತ್ತು ಇಲ್ಲಿಯ ಸಮಸ್ಯೆಗಳು ಮತ್ತೊಂದನ್ನು ಇಡೀ ನಾಡಿನಾದ್ಯಂತ ಬಿತ್ತರಿಸ್ಲಿಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಆಕಾಶವಾಣಿ ಸಿಬ್ಬಂದಿಗಳಿಗೆ ಮತ್ತು ಸೇರಿರ್ತಕ್ಕಂಥ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು. ನಾವು ಹುಟ್ಟಿದಂಥ ಊರೇನಿರುತ್ತೋ ಆ ಊರು, ನಾವು ಬೆಳೆದಂಥ ಊರು, ಅನೇಕ ಸಾರಿ ನಮ್ಮ ಊರಿನ ಹಿನ್ನೆಲೆ ಇತಿಹಾಸ ನಮಗೆ ಗೊತ್ತಾಗಿರಲ್ಲ. ಯಾರಾದರೂ ಕೇಳಿದರೆ ಬಸವಘಟ್ಟ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದರೆ ಹೇಳುವಾಗ ಸ್ವಲ್ಪ ತಡವರಿಸ್ತೀವಿ. ಅದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಊರಾಗಿರಲಿ
ಆ ಊರಿನ ಹೆಸರು ಹೇಳಬೇಕು ಅಂತ ಅಂದಾಗ ಸ್ವಲ್ಪ ಕಷ್ಟಪಡ್ತೀವಿ, ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಈ ತರಹದ ಸಂಗತಿಗಳನ್ನು ಎಲ್ಲರಿಗೂ ಕೂಡ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದನೇ ನಾವು ಈ ಹಳ್ಳಿ ಧ್ವನಿ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದು ಊರಿನವ್ರಿಗಷ್ಟೇ ಅಲ್ಲ, ಇಡೀ ನಮ್ಮ ಹಾಸನ ಆಕಾಶವಾಣಿಯನ್ನು ಎಲ್ಲೆಲ್ಲಿ ಯಾರ್ಯಾರು ಕೇಳ್ತಾರೋ ಎಲ್ರಿಗೂ ಕೂಡ ತಲುಪಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದು. ನಮ್ಮ ಊರಿನ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ನಾವು ತಿಳಿದುಕೊಳ್ಬೇಕು. ಅಂತಹ ಕೆಲಸಕ್ಕೆ ನೆರವಾದಂಥವರು ನಮ್ಮ ಬಿ ಡಿ ಶಂಕರೇಗೌಡರು ಬಹಳ ಸೊಗಸಾಗಿ ಬಸವಘಟ್ಟದ ಇತಿಹಾಸವನ್ನು, ಇಲ್ಲಿನ ಹಿನ್ನೆಲೆಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಮತ್ತೊಂದು ಹಾಡನ್ನು ನಮ್ಮ ವಿದ್ಯಾರ್ಥಿನಿಯರು ಈ ಶಾಲೆಯಲ್ಲಿ ಕಲ್ತಿದ್ದಾರೆ. ಅವರ ವಿಶೇಷ ಏನು ಅಂತ ಹೇಳಿದರೆ, ಇಲ್ಲೇ ಗೀತೆಯನ್ನು ರಚನೆಯನ್ನು ಮಾಡಿ ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಕಲ್ತಿರುವಂಥದ್ದು ನಿಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸಲಿಕ್ಕೆ NM ನಿಶ್ಚಿತ ಮತ್ತು ಸಂಗಡಿಗರು ಇವರಿಂದ ಈಗ ಒಂದು ಗೀತೆ. ಈ ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥವರು ಶ್ರೀಮತಿ ಮಮತಾ ಶಿಕ್ಷಕರು, ರಾಗ ಸಂಯೋಜನೆಯನ್ನು ಮಾಡಿರ್ತಕ್ಕಂಥವರು ಸುಧಾ ಬಗ್ಗವಳ್ಳಿಯವರು. ಘಟ್ಟದ ಮ್ಯಾಲಿನ ಬಟ್ಟಾಲು ಹಿಡಿದಂಗ, ಘಟ್ಟದ ಮ್ಯಾಲಿನ ಬಟ್ಟಾಲು ಹಿಡಿದಂಗ, ಎಲ್ಲಾರ ಕಾಯೂತ ಕುಂತ್ಯಾಳ, ಎಲ್ಲಾರ ಕಾಯೂತ ಕುಂತ್ಯಾಳ, ಎಲ್ಲಾರ ಕಾಯೂತ ಕುಂತ್ಯಾಳ ಕುಂತ್ಯಮ್ಮ, ಎಲ್ಲಾರ ಕಾಯೂತ ಕುಂತ್ಯಾಳ ಕುಂತ್ಯಮ್ಮ, ಎಲ್ಲಾರ ಹರಸೂತ ನಿಂತ್ಯಾಳ, ಎಲ್ಲಾರ ಹರಸೂತ ನಿಂತ್ಯಾಳ. ತಂದಾನಿ ತಾನೋ ತಂದಾನೋ, ತಂದಾನಿ ತಾನೋ ತಂದಾನೋ, ಕುಂತ್ಯಂನ ಗುಡಿ ಮುಂದೆ ನಿಂತು ಬೇಡುವರಯ್ಯ, ಕುಂತ್ಯಂನ ಗುಡಿ ಮುಂದೆ ನಿಂತು ಬೇಡುವರಯ್ಯ, 101 ಎಡೆ ಮಾಡಿ ಇಟ್ಯಾರ, 101 ಎಡೆ ಮಾಡಿ ಇಟ್ಯಾರ, 101 ಎಡೆ ಮಾಡಿ ಇಟ್ಯಾರ ಕುಂತ್ಯಂಗೆ, 101 ಎಡೆ ಮಾಡಿ ಇಟ್ಯಾರ ಕುಂತ್ಯಂಗೆ, ಹರಸೆಂದು ಬೇಡುತ್ತ ನಿಂತ್ಯಾರ, ಹರಸೆಂದು ಬೇಡುತ್ತ ನಿಂತ್ಯಾರ. ಊರ ಕಾಯಲೆಂದು ನಿಂತ್ಯಾನ ಹನುಮಂತ, ಊರ ಕಾಯಲೆಂದು ನಿಂತ್ಯಾನ ಹನುಮಂತ, ಬೆಟ್ಟದ ಕೆಳಗೆ ಬಂದಾನ, ಬೆಟ್ಟದ ಕೆಳಗೆ ಬಂದಾನ, ಬೆಟ್ಟದ ಕೆಳಗೆ ಬಂದಾನ ಹನುಮಂತ, ಬೆಟ್ಟದ ಕೆಳಗೆ ಬಂದಾನ ಹನುಮಂತ, ಎಲ್ಲಾರ ಹರಸೂತ ನಿಂದಾನ, ಎಲ್ಲಾರ ಹರಸೂತ ನಿಂದಾನ. ಘಟ್ಟದ ಮ್ಯಾಲಿನ ಬಟ್ಟಾಲು ಹಿಡಿದಂಗ, ಘಟ್ಟದ ಮ್ಯಾಲಿನ ಬಟ್ಟಾಲು ಹಿಡಿದಂಗ, ಎಲ್ಲಾರ ಕಾಯೂತ ಕುಂತ್ಯಾಳ, ಎಲ್ಲಾರ ಕಾಯೂತ ಕುಂತ್ಯಾಳ. ಊರ ಜನರನ್ನೆಲ್ಲ ಕಣ್ಣಾರೆಪ್ಪೆಯಲಿಟ್ಟು, ಊರ ಜನರನ್ನೆಲ್ಲ ಕಣ್ಣಾರೆಪ್ಪೆಯಲಿಟ್ಟು, ಕಾಯೂತಲಿಹಳು ನಮ್ಮಮ್ಮ, ಕಾಯೂತಲಿಹಳು ನಮ್ಮಮ್ಮ, ಕಾಯೂತಲಿಹಳು ನಮ್ಮಮ್ಮ ಪ್ಲೇಗ್ ನಮ್ಮ, ಕಾಯೂತಲಿಹಳು ನಮ್ಮಮ್ಮ ಪ್ಲೇಗ್ ನಮ್ಮ, ಭಕ್ತರನು ಹರಸೋ ನಮ್ಮಮ್ಮ, ಭಕ್ತರನು ಹರಸೋ ನಮ್ಮಮ್ಮ. ಘಟ್ಟದ ಮ್ಯಾಲಿನ ಬಟ್ಟಾಲು ಹಿಡಿದಂಗ, ಘಟ್ಟದ ಮ್ಯಾಲಿನ ಬಟ್ಟಾಲು ಹಿಡಿದಂಗ, ಎಲ್ಲಾರ ಕಾಯೂತ ಕುಂತ್ಯಾಳ, ಎಲ್ಲಾರ ಕಾಯೂತ ಕುಂತ್ಯಾಳ, ಎಲ್ಲಾರ ಕಾಯೂತ ಕುಂತ್ಯಾಳ ಕುಂತ್ಯಮ್ಮ, ಎಲ್ಲಾರ ಕಾಯೂತ ಕುಂತ್ಯಾಳ ಕುಂತ್ಯಮ್ಮ, ಎಲ್ಲಾರ ಹರಸೂತ ನಿಂತ್ಯಾಳ, ಎಲ್ಲಾರ ಹರಸೂತ ನಿಂತ್ಯಾಳ. ತಂದಾನಿ ತಾನೋ ತಂದಾನೋ, ತಂದಾನಿ ತಾನೋ ತಂದಾನೋ, ತಂದಾನಿ ತಾನೋ ತಂದಾನೋ. ವಿದ್ಯಾರ್ಥಿನಿಯರು ಬಹಳ ಸೊಗಸಾಗಿ ಹಾಡಿದರು. ಅವ್ರ ಹಾಡನ್ನು ಕೇಳ್ತಾ ಇದ್ದರೆ ಹಿಂದೆಲ್ಲ ಮಹಿಳೆಯರು ಸೋಬಾನೆ ಪದ ಹಾಡ್ತಾಯಿದ್ರು, ಆ ಥರದ ಒಂದು ಅರಿವು ಆಯಿತು. ಸೋಬಾನೆ ಪದವನ್ನು ಕೂಡ ಕಲಿಸ್ತಕ್ಕಂಥ ಕೆಲಸ ಶಾಲೆಗಳಲ್ಲಿ ಆಗಬೇಕು. ಯಾಕೆಂದರೆ ಅದೊಂದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಗೀತೆಗಳಾಗಿದ್ದಾವೆ. ತುಂಬ ಚೆನ್ನಾಗಿ ಶಿಕ್ಷಕರು ಕೂಡ ಕಲಿಸಿದ್ದಾರೆ. ಅವರು 4-5 ಜನ ನಿಂತು ಹಾಡಿದರು ಅಂತ ಅನ್ನಿಸ್ತಾ ಇಲ್ಲ, ಎಲ್ಲರ ಏರಿಳಿತವೂ ಕೂಡ ಒಂದೇ ಥರ ಇತ್ತು. ಇಷ್ಟೊಂದು ಚೆನ್ನಾಗಿ ಹಾಡಿದಂತಹ ಮಕ್ಕಳಿಗೆ ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದು ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಇದೀಗ
ಬಸವಘಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೈಕ್ಷಣಿಕ ಪರಿಕರಗಳನ್ನು ನೀಡಬೇಕು ಅಂತ ಹೇಳಿ ಹಾಸನದ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಇಲ್ಲಿಯ ಅರುಣ್ ಕುಮಾರ್ ಅವರು ಮತ್ತು ಹರೀಶ್ ಕುಮಾರ್ ಅವರು ಬಂದಿದ್ದಾರೆ. ರೋಟರಿ ಕ್ಲಬ್ಬು ಜನಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ಅಮೋಘವಾದಂತಹ ಸಂಸ್ಥೆ. ಸಾಕಷ್ಟು ಜನೋಪಯೋಗಿ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಪರಿಸರಕ್ಕೆ ಪೂರಕವಾಗಿ, ಬಡ ಜನರಿಗೆ ಪೂರಕವಾಗಿ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಹೀಗೆ ಪ್ರತಿಯೊಂದು ಊರಿನಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ರೀತಿಯ ಒಂದಷ್ಟು ದೇಣಿಗೆಯನ್ನು, ದಾನವನ್ನು ಮಾಡಿದ್ದೇ ಆದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಉಳಿಯೋದ್ರಲ್ಲಿ ಎರಡನೆಯ ಮಾತಿಲ್ಲ. ಪುಸ್ತಕಗಳು ಹಾಗೂ ಇತರೆ ಪರಿಕರಗಳನ್ನು ಅವರು ಶಾಲಾ ಮುಖ್ಯೋಪಾಧ್ಯಾಯರಿಗೆ ನೀಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಹೊಡೆದು ಪ್ರೋತ್ಸಾಹಿಸಬೇಕು ಅಂತ ಇಲ್ಲಿ ಕೇಳ್ತೀನಿ. ಕಳೆದ 12 ಹಳ್ಳಿ ಧ್ವನಿ ಕಾರ್ಯಕ್ರಮಗಳನ್ನು ಹಾಸನ ಜಿಲ್ಲೆಯ ಬೇರೆ ಬೇರೆ ಊರುಗಳಲ್ಲಿ ನೆರವೇರಿಸಿದ್ವೋ ಎಲ್ಲ ಭಾಗದಲ್ಲಿಯೂ ಕೂಡ ಈ ತರಹದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಲ್ಲಿರ್ತಕ್ಕಂತಹ ಶಾಲೆಯನ್ನು ನಾವು ಒಳಗೊಂಡು ಅವರನ್ನು ಕೂಡ ನಮ್ಮ ಸಹಯೋಗದಲ್ಲಿ ಇರಿಸಿಕೊಂಡು ಅಲ್ಲಿಯ ಮಕ್ಕಳಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಏನೆಲ್ಲ ನೀಡಬೇಕೋ ಆ ತರಹದ ಪರಿಕರಗಳನ್ನು ನೀಡಿಕೊಂಡು ಬರ್ತಾ ಇದ್ದೇವೆ. ಅದರ ಜೊತೆಗೆ ಹೀಗೆ ಆರೋಗ್ಯ ತಪಾಸಣಾ ಉಚಿತವಾದಂತಹ ಈ ತರಹದ ಶಿಬಿರಗಳನ್ನು ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹಾಸನ ಇವರು ಕೂಡ ಇವತ್ತು ಶಿಬಿರವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಶಿವಪ್ರಸಾದ್ ನೇತ್ರಾಲಯ ಹಾಸನ ಇವರು ಕೂಡ ನೇತ್ರ ಪರೀಕ್ಷೆಗಾಗಿ ಶಾಲಾ ಆವರಣದಲ್ಲಿ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಏನೆಲ್ಲ ನಾವು ಉತ್ಪಾದನೆಯನ್ನು ಮಾಡ್ತೇವೆ, ರಕ್ತವನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹಾಸನ ರಕ್ತನಿಧಿ ವತಿಯಿಂದ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿದೆ. ಮತ್ತೊಂದು ಸಂತಸದ ಸುದ್ದಿ, ಹಾಸನದ ಮಾಸ್ಟರ್ಸ್ ಕಾಲೇಜಿನ ಮಂಜುನಾಥ್ ಅವರು ಈ ಶಾಲೆಯಲ್ಲಿ ಕಾಯಂ ಆಗಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಕೊಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆಯನ್ನು ನೀಡಿದ್ದಾರೆ. ಸದ್ಯದಲ್ಲೇ ಅದು ಆಗುತ್ತೆ. ಇದೀಗ ಊರಿನ ದೇವಾಲಯಗಳನ್ನು ಕುರಿತು ಮಾತನಾಡಬೇಕು. ಯಾವ್ಯಾವ ದೇವಾಲಯಗಳು ಇದ್ದಾವೆ, ಅವುಗಳ ವಸ್ತುಸ್ಥಿತಿ ಹೇಗಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡಬೇಕು ಅಂತೇಳಿ ಹಾಸನದ ಮಾಸ್ಟರ್ಸ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಸಣ್ಣನಂಜೇಗೌಡ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಇದೇ ಗ್ರಾಮದ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿ ಬೆಳೆದು ಇಲ್ಲಿಯೇ ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇದೇ ಊರಿನಲ್ಲೇ ಇರುವಂಥವ್ರು ನಾವೆಲ್ಲ ಕೂಡ ಇವತ್ತಿನ ಈ ಒಂದು ಹಳ್ಳಿ ಧ್ವನಿ ಕಾರ್ಯಕ್ರಮ ಎಂಬತಕ್ಕಂಥ ಒಂದು ವಿನೂತನ ಪರಿಕಲ್ಪನೆಯ ಒಂದು ಕಾರ್ಯಕ್ರಮ ಇದು. ಭಾರತ ಹಳ್ಳಿಗಳ ದೇಶ, ಹಳ್ಳಿ ಉದ್ಧಾರವಾದರೆ ದಿಲ್ಲಿ ಉದ್ಧಾರವಾಗುತ್ತದೆ ಎಂಬತಕ್ಕಂಥದ್ದು ಗಾಂಧೀಜಿಯವರ ಕನಸಿನ ಭಾರತ ಇದು. ಈ ಊರಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು, ಸಹಾಯಕರನ್ನು ಕರೆಸಿ ಈ ಪ್ರೌಢಶಾಲಾ ಈ ಆವರಣದಲ್ಲಿ ಹಲವಾರು ಕಾರ್ಯಕ್ರಮಗಳು ಏರ್ಪಡಿಸಿದ್ದೀರಿ. ತುಂಬ ಸಂತೋಷವಾದಂಥ ವಿಷಯ. ಹೀಗೆ ನಮ್ಮ ನಾರಾಯಣವರಾಗಲಿ, ಕಂಬೇಗೌಡರಾಗಲಿ, ಮಧು ಅವರಾಗಲಿ, ಶಂಕರೇಗೌಡರಾಗಲಿ ಎಲ್ಲರೂ ಕೂಡ ಒಂದು ಸಾರಿ ಸೇರಿ ಹಲವಾರು ಇಂಥ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ದಾಗಿದ್ದರೆ ಖಂಡಿತ ಎಲ್ಲರಿಂದಲೂ ಕೂಡ ಏನಾದರೂ ಒಂದು ಸಹಾಯ, ಗ್ರಾಮಕ್ಕೊಂದು ಉತ್ತಮವಾದಂಥ ಕೆಲಸ ಆಗೇ ಆಗುತ್ತದೆ. ಈ ನಮ್ಮ SDMC ಕಮಿಟಿ ಇರ್ಬೋದು, ಗ್ರಾಮದ ಹಿರಿಯರು ಇರ್ಬೋದು, ಎಲ್ಲರೂ ಸಹಕರಿಸ್ತಾರೆ ಎಂಬುದಾಗಿ ಕೇಳ್ಕೊಂಡಿದ್ದೇನೆ. ನನಗೆ ಕೊಟ್ಟಿರುವಂಥ ಒಂದು ಸಣ್ಣ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದರೆ, ಬಸವಘಟ್ಟ ಗ್ರಾಮದಲ್ಲಿ ದೇವಾಲಯಗಳ ಹಿನ್ನೆಲೆ ಹೇಗಿದೆ, ಯಾವ ಯಾವ ದೇವಾಲಯಗಳಿದ್ದಾವೆ, ಅದು ಹೇಗೆ ಸ್ಥಾಪನೆಯಾಗಿದೆ ಎಂಬುದಾಗಿ ಒಂದು ಪುಟ್ಟ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದು ಒಂದು ಘಟ್ಟ ಪ್ರದೇಶದ ಊರು ಎಂಬತಕ್ಕಂಥದ್ದು. ಈ ಊರಿನ ಮೂಲ ಇತಿಹಾಸ ಬೇಡರು ಇಲ್ಲಿ ವಾಸಿಸುವಂಥ ಒಂದು ಇತಿಹಾಸ ಇತ್ತು ಅಂತ ಹೇಳಿ ಕೇಳಿದ್ದೇವೆ. ಈ ಊರಿನಲ್ಲಿ ಬನಶಂಕರಿ ಎಂಬತಕ್ಕಂಥ ದೇವಸ್ಥಾನವಿತ್ತು. ಆ ಬನಶಂಕರಿ ಎಂಬತಕ್ಕಂಥ ದೇವಸ್ಥಾನ ಯಾಕಪ್ಪ ಇತ್ತು ಅಂದರೆ, ಬನ ಎಂದರೆ ವನ, ಇದು ಕಾಡು ಪ್ರದೇಶ. ಇದು ಶಂಕರೇಗೌಡರು ಸೀಗೆನಾಡು ಅಂತ ಹೇಳಿದರು, ಇನ್ನೊಂದು ಪಕ್ಕದಲ್ಲಿರುವಂಥ ಕುಂತಿ ನಾಡು ಅಂತ ಕೂಡ ಕರಿತಿದ್ರು ಅಂತ ನಮಗೆ ಇತಿಹಾಸ ಇದೆ. 1763ರಲ್ಲಿ ಒಮ್ಮೆ ಆ ಬನಶಂಕರಿ ದೇವಸ್ಥಾನದಲ್ಲಿ ಒಂದು ಚಿನ್ನದ ರಥವನ್ನು ಮಾಡಿಸಿದ್ರಂತೆ, ಬೇಡರು ಮತ್ತು ಪಾಳೆಗಾರರೆಲ್ಲ ಸೇರಿ. ಜೊತೆಗೆ ಕುರುಬರು ಎಲ್ಲರೂ ಕೂಡ ಇಲ್ಲಿ ಕೃಷಿಕರು, ದನಕರಗಳನ್ನು ಸಾಕೊಂಡಿರುವಂಥವರು. ಬಸವ ಎಂದರೆ ನಮ್ಮವರ ನಾಗಪ್ಪಜ್ಜಿ ಒಂದು ಮಾತು ಹೇಳ್ತಿದ್ರು, ಇಲ್ಲಿ ಬಸವನ ಪಾದ ಸೃಷ್ಟಿಯಾಗಿರುವಂಥ ಊರು ಅಂಥೇಳಿ ಒಂದು ಮಾತು ಹೇಳ್ತಾಯಿದ್ರು. ಇಲ್ಲಿಗೆ 60-70 ವರ್ಷಗಳ ಹಿಂದಿನ ಒಬ್ಬರು ವಯೋವೃದ್ಧರು. ಘಟ್ಟ ಅಂತೇಳಿದ್ರೆ ಎತ್ತರದ ಪ್ರದೇಶ, ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರದಲ್ಲಿರುವಂಥ ಈ ಪ್ರಾಂತ್ಯ ಇದು. ಇನ್ನೊಂದು ಇತಿಹಾಸ ಬರುವಂಥದ್ದು ಏನಪ್ಪ ಅಂತ ಹೇಳಿದರೆ,
ಮೈಸೂರು ಸಂಸ್ಥಾನದ ಕಡೆಯ ಊರು ಇದು. ಒಂದು ಕಡೆ ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹೇಳ್ತಾರೆ, ಕಡೆಹಳ್ಳಿ ಅಂತ ಒಂದೂರಿದೆ, ನಮಗೆಲ್ಲ ಗೊತ್ತಿದೆ. ಮೈಸೂರು ಸಂಸ್ಥಾನದ ಕಡೆಯ ಊರದು. ಜೊತೆಗೆ ಮೈಸೂರು ಸಂಸ್ಥಾನದ ಕಡೆಯ ಊರು ಅಷ್ಟದ್ದಾಗಿದ್ದರೆ ನಮ್ಮ ಚಿತ್ರದುರ್ಗದ ನಾಯಕರ ಕಡೆಯ ಊರು ಕೂಡ ಕಡೆಹಳ್ಳಿ. ಒಂದು ಇತಿಹಾಸ ಹೇಗಿದೆ ಅಂತ ಹೇಳಿದ್ರೆ, ಇನ್ನೊಂದು ಆಶ್ಚರ್ಯಕರವಾದಂಥದ್ದು, ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಎಂಬತಕ್ಕಂಥವ್ರು 1904ನೇ ಸಾಲಿನಲ್ಲಿ ಈ ಕಡೆಯ ಒಂದು ಊರಿಗೆ ಬರ್ತಾರೆ. ಈ ಕಡೆ ಊರಿಗೆ ಬಂದ್ಬಿಟ್ಟು ಇಲ್ಲಿ ನಿಂತು ಒಂದು ಯೋಜನೆ ಹಾಕೇಳ್ತಾರೆ, ನೋಡಿ ಇಲ್ಲಿಂದ ದಕ್ಷಿಣ ಕರೆದದ್ದೆಲ್ಲ ಕೂಡ KRSಗೆ ಹೋಗುತ್ತೆ ನೀರು, ಇಲ್ಲಿಂದ ಉತ್ತರ ಕರೆದದ್ದೆಲ್ಲ ಕೂಡ ವಾಣಿ ವಿಲಾಸ ಸಾಗರಕ್ಕೆ ಹೋಗುತ್ತೆ ನೀರು ಅಂತೇಳಿ ಒಂದು ಅದ್ಭುತವಾದಂಥ ಒಂದು ಯೋಜನೆ ಹಾಕ್ಕೊಟ್ರು ಅಂತ ಹೇಳಿದರೆ, ಇದೊಂದು ಅತ್ಯುತ್ತಮವಾದಂಥ ಒಂದು ಊರಿದು. ಇಂಥ ಒಂದು ಊರಿನ ಮಹಿಮೆಯನ್ನು ಸಾರುವುದಕ್ಕಾಗಿ ಮೊಟ್ಟ ಮೊದಲಿಗೆ 1763ರಲ್ಲಿ ಕಟ್ಟಿದಂಥದ್ದು ಬನಶಂಕರಿ ಎಂಬತಕ್ಕಂಥ ದೇವಾಲಯ. ಅದು ನಮ್ಮ ರಾಮೇಗೌಡಣ್ಣರ ಮನೆ ಹಿಂಭಾಗದಲ್ಲಿ ಒಂದು ಆಳಿತ್ಲು ಅಂತ ಇತ್ತು. ಅದೆಲ್ಲ ಕೂಡ ಹಲವಾರು ಸಾರಿ ನಮಗೆಲ್ಲ ಅವ್ರ ತಾಯಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದರು, ಇಲ್ಲಿ ಏನೆಲ್ಲ ಧನಕನಕಗಳಿದ್ದಾವೆ. ಯಾಕಂದರೆ ಒಂದು ಕಡೆ 1772ನೇ ಸಾಲಿನಲ್ಲಿ ಹೈದರಾಲಿ ಒಂದು ಸರಿ ಯುದ್ಧಕ್ಕೆ ಬಂದುಬಿಡ್ತಾನೆ. ಯಾರ ಮೇಲೆ? ಮದಕರಿ ನಾಯಕನ ಮೇಲೆ. ಆ ಮದಕರಿ ನಾಯಕ ಮತ್ತು ಹೈದರಾಲಿ ಎರಡೂ ಜನಗಳ ಯುದ್ಧವಾಗುತ್ತೆ. ಚಿನ್ನದ ರಥ ಕೊಂಡೊಯ್ತಾರೆ ಅಂಥೇಳಿ ಆ ರಥವನ್ನು ಒಂದು ಆಳ ಬಾವಿಗೆ ತಳ್ಳಿದ್ರು, ಮುಚ್ಚಿದ್ದಾರೆ ಅಂಥೇಳಿ ಇವತ್ತು ಕೂಡ ಇತಿಹಾಸವಿದೆ. ಅಂಥ ಒಂದು ಪರಿಪೂರ್ಣವಾದಂಥ ಊರು ಈ ಬಸವಘಟ್ಟ. ಎರಡನೇ ಒಂದು ಅತ್ಯುತ್ತಮವಾದಂಥ ದೇವಸ್ಥಾನವೆಂದರೆ, ಈ ಊರಿನಲ್ಲಿ ಪಾಳೆಗಾರರು, ಬೇಡರು ಮತ್ತು ಕುರುಬರಿದ್ದಂಥ ಊರು. ಹಾಗಾಗಿ ಅವರೆಲ್ಲರೂ ಕೂಡ ಸಿದ್ದರಾಮೇಶ್ವರ ಎಂಬತಕ್ಕಂಥ ಒಂದು ದೇವಸ್ಥಾನ ಕಟ್ಕೊಂಡಿದ್ರು. ಈಗ ಸ್ವಲ್ಪ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಾನು ಒಂದು ವಿನಂತಿ, ಧರ್ಮಸ್ಥಳ ಸಂಸ್ಥೆಯವರು ಅಥವಾ ಹಲವಾರು ಸಂಘ ಸಂಸ್ಥೆಯವರು ಅತ್ಯುತ್ತಮವಾದ ದೇವಾಲಯಗಳನ್ನು ಬಹಳ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅಂತ ಕೇಳಿದ್ದೇವೆ. ನಮ್ಮೂರಿನಲ್ಲಿಯೂ ಕೂಡ ಒಂದು ಊರಿನ ಪ್ರಮುಖವಾದಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ, ಅದು ಕೂಡ ಜೀರ್ಣೋದ್ಧಾರವಾಗಬೇಕಾಗಿದೆ. ಹಾಗೆಯೇ ಆ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಕೆರೆಯನ್ನು 1918ರಲ್ಲೇ ಕಟ್ಟಿದ್ದಾರೆ. ಈ ಕೆರೆಯ ಮುಂಭಾಗದಲ್ಲಿರ್ತಕ್ಕಂಥ ಕೋಡಿ ಅಂತ ಏನಿದೆ, ಅದರ ಬಲಭಾಗದಲ್ಲಿ ಸುಮಾರು 5 ಅಡಿಯ ಒಂದು ಕಲ್ಲಿದೆ, ಅದರಲ್ಲಿ 1918 ಅಂತ ಬರೆದಿದ್ದಾರೆ. ಅಂಥ ಒಂದು ಇತಿಹಾಸ ಇರುವಂಥ ಈ ಬಸವಘಟ್ಟ. ಸಿದ್ದರಾಮೇಶ್ವರ ದೇವಸ್ಥಾನದ ನಂತರದಲ್ಲಿ ಕುಂತಿ ಬೆಟ್ಟ ಅಥವಾ ಕುಂತಿ ನಾಡು, ಕೊಂತೆಮ್ಮನ ಗುಡಿ ಅಂತ ಕೂಡ ಇದೆ. ಅಲ್ಲಿ ಒಂದೇನಪ್ಪ ಅಂದರೆ, ಮಹಾಭಾರತದ ಒಂದು ಚರಿತ್ರೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಬಾಗೇಶ್ವರಕ್ಕೆ ಏಕಚಕ್ರ ನಗರ ಅಂತ ಕರಿತಿದ್ರಂತೆ. ಆ ಏಕಚಕ್ರ ನಗರಕ್ಕೆ ಪಾಂಡವರು ಒಂದ್ಸರಿ ವನವಾಸಕ್ಕೆ ಬಂದಿದ್ರಂತೆ. ವನವಾಸಕ್ಕೆ ಬಂದ ದಿನಗಳಲ್ಲಿ ಕುಂತಿ ದೇವಿ ಎಲ್ಲೆಲ್ಲೋ ಮನೆಗಳಲ್ಲಿ ಭಿಕ್ಷೆ ಬೇಡಿ ತಂದು ಅಲ್ಲೆಲ್ಲ ಕೂಡ ಒಂದು ಕಡೆ ಇಟ್ಕೊಂಡು ಊಟ ಮಾಡಿಸೋ ಸಂದರ್ಭದಲ್ಲಿ ಆ ಊರಿನ ಒಬ್ಬರು ಬ್ರಾಹ್ಮಣರ ಮನೇಲಿ ಜೋರಾಗಿ ಅಳ್ತಾ ಇರ್ತಾರೆ. ಯಾಕಪ್ಪ ಜೋರಾಗಿ ಅಳ್ತಿದ್ದಾರೆ ಅಂತ ಹೇಳಿದಾಗಿದ್ರೆ, ಬಾಗೇಶ್ವರದ ಪಶ್ಚಿಮಕ್ಕಿರುವಂಥದ್ದು ಒಂದು ಸಣ್ಣ ಗುಡ್ಡ ಇದೆ, ಅದಕ್ಕೆ ಭೀಮನ ಗುಡ್ಡ ಅಂತ ಕರಿತೀವಿ. ಆ ಭೀಮನ ಗುಡ್ಡದ ಬಕ ಮತ್ತು ಕಿಮೀರ ಎಂಬತಕ್ಕಂಥ 2 ಜನ ರಾಕ್ಷಸರಿದ್ರಂತೆ. ಆ ರಾಕ್ಷಸರಿಗೆ ಆ ಊರಿನವರು ಒಂದು ಬಂಡಿ ಅನ್ನ, ಒಂದು ಜೊತೆ ಎತ್ತು, ಒಬ್ಬ ಆಳು ಪ್ರತಿನಿತ್ಯ ಕೊಡಬೇಕಾಗಿತ್ತಂತೆ. ಬ್ರಾಹ್ಮಣರ ಮನೆಯಲ್ಲಿ ಒಬ್ಬನೇ ಮಗನಿದ್ದಾನೆ. ಆ ತಾಯಿ ಜೋರಾಗಿ ಅಳುತ್ತಿದ್ದಾಳೆ. ಪಕ್ಕದಲ್ಲಿದ್ದಂಥ ಕುಂತಿದೇವಿ ಯಾಕಿಷ್ಟು ಪಕ್ಕದಲ್ಲಿ ಅಳುತ್ತಿದ್ದಾರಲ್ಲ ಅಂತ ಕೇಳಿದ್ದಾಗಿದ್ರೆ, ತಾಯಿ ಈ ರೀತಿ ನಮಗೊಂದು ತೊಂದರೆ ಇದೆ, ನಮ್ಮ ಮಗನನ್ನು ಮತ್ತು ಒಂದು ಜೋಡು ಎತ್ತು ಮತ್ತು ಬಂಡಿ ಅನ್ನವನ್ನು ಇವತ್ತು ನಾನು ಕಳಿಸ್ಬೇಕಾಗಿದೆ, ನನ್ನ ಮಗನ ಕಳ್ಕೊಬಿಡ್ತೀನಲ್ಲ ಅಂಥೇಳಿ ದುಃಖ ತಪ್ತಳಾಗಿದ್ಲಂತೆ. ಆ ಸಂದರ್ಭದಲ್ಲಿ ಕುಂತಿದೇವಿ ಎಲ್ಲರ ಮನೆಯಲ್ಲೂ ಭಿಕ್ಷೆ ಬೇಡ್ಕೊಂಡು ತಂದಂಥ ಅನ್ನದಲ್ಲಿ ಒಂದು ಭಾಗ ಭೀಮನಿಗೆ ಕೊಡಬೇಕಾಗಿತ್ತು, ಇನ್ನು ಒಂದು ಭಾಗವನ್ನು 5 ಜನ ತಿನ್ನಬೇಕಾಗಿತ್ತು. ಅದ್ರಲ್ಲಿ ದ್ರೌಪದಿ ಕೂಡ ಇದ್ದಳು. ಆಗ ಅವಳಿಗೇನಂತ ಹೇಳಿದರೆ, ಅಯ್ಯೋ ನಮ್ಮ ಮನೇಲಿ ನನ್ನ ಭೀಮ ಎಂಬತಕ್ಕಂಥ ಈ ಬಕಾಸುರನ ಸಾಕೋದು ಕಷ್ಟ ಆಗಿಬಿಟ್ಟಿದೆ, ಇವನನ್ನು ನಾನು ದಯಮಾಡಿ ಕಳಿಸ್ಬಿಡ್ತೀನಿ ತಾಯಿ, ನೀನು ಅಡುಗೆಲ್ಲ ಸಿದ್ಧ ಮಾಡು, ಏನು ತೊಂದರೆ ತಗೋಬೇಡ. ಭಾಳ ಖುಷಿಯಾಗ್ಬಿಡ್ತು ಆ ಮನೆಯವರಿಗೆ, ಬ್ರಾಹ್ಮಣರ ಕುಟುಂಬದವ್ರಿಗೆ. ಭೀಮನಿಗೆ, ಭೀಮ ಇವತ್ತು ನಿನಗೆ ಬಹಳ ಪುಷ್ಕಳ ಭೋಜನ ಕೊಡೋ ಅಂದ ತಕ್ಷಣದಲ್ಲಿ ಏನು ಅಲ್ಲೇ ಬಹಳ ಕುಣಿದಾಡ್ತಿದ್ದಾನೆ, ಏನಮ್ಮ ಊಟ ಹಾಕ್ತಾರಾ ಅಂತ. ಅವನಿಗೆ ಮೊದಲೇ ರುಕೋದರ ಅಂತ ಹೆಸರಿತ್ತು. ಹೊಟ್ಟೆ ಬಾಕವನು, ತೋಳನ ಹೊಟ್ಟೆ ಅಂತವನು. ಬಂಡಿ ಅನ್ನ ಮತ್ತು ಎತ್ತುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲದನ್ನು ತಿಂದು ಬರೀ ಪಾತ್ರೆಗಳನ್ನು ಮಾತ್ರ ಶಬ್ದ ಮಾಡ್ತಾ ಇರ್ತಾನೆ. ಅದನ್ನು ಕಂಡಂಥ ಬಕಾಸುರ ಎಂಬತಕ್ಕಂಥದ್ದು ಬರ್ತಾನೆ. ಬಂದ ನಂತರ 2 ಜನಕ್ಕೆ ಯುದ್ಧವಾಗುತ್ತೆ. ಆ ಬೆಟ್ಟದ ಪಕ್ಕದಲ್ಲಿ ಯುದ್ಧವನ್ನು ಮಾಡಿ ಇವತ್ತು ಅದನ್ನು ಭೀಮನ ಗುಡ್ಡ ಅಂತ ಕರಿತೀವಿ ಎಂಬತಕ್ಕಂಥ ಪ್ರತೀತಿ ಇದೆ 1763ನೇ ಸಾಲಿನಲ್ಲಿ. ಹಾಗೆಯೇ ಬಕಾಸುರಪುರ ಎಂಬತಕ್ಕಂಥದ್ದು ಕೂಡ ಬಾಗಡೆ, ಬಾಗೇಶಪುರ ಎಂಬತಕ್ಕಂಥ ಊರನ್ನು ಕೂಡ ಕರಿತೀವಿ. ಅದರ ನಂತರದಲ್ಲಿ ನಮ್ಮೂರಿನಲ್ಲಿ ಬಹಳ ಅಧ್ಯಾತ್ಮದ ಪುರುಷರಿದ್ದರು ಅಂಥೇಳಿ ನಮಗೆಲ್ಲ ಕೂಡ ಇತ್ತು. ಯಾಕೆ ನಮ್ಮ ಪೋಷಕರು ಬಹಳ ವಿದ್ಯಾವಂತರಲ್ದಿದ್ದರೂ ಕೂಡ ಆಧ್ಯಾತ್ಮ ಮನುಷ್ಯರು. ಧರ್ಮ ಬೋಧನೆ, ದೇವತಾ ಕಾರ್ಯ, ಈ ಬೋಧನೆ ಮಾಡುವಂಥದ್ದು ಯಾಕಪ್ಪ ಅಂದರೆ, ಪಕ್ಕದಲ್ಲಿದ್ದಂಥ ಬೂದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಿಂದ ಪ್ರಭಾವಿತರಾಗಿರುವಂಥ ಈ ಊರಿನ ಒಂದು ಗುಂಪು ಧರ್ಮ ಬೋಧನೆ ಅಥವಾ ಗುರು ಹೊಂದಿದವರು ಎಂಬತಕ್ಕಂಥವ್ರು ಇದ್ದರು. ಅವರೆಲ್ಲರೂ ಸೇರಿ ಆಧ್ಯಾತ್ಮದ ವ್ಯಕ್ತಿತ್ವವನ್ನು ಹೊಂದಿದಂಥವರು ಊರ ಮುಂದೆ ಒಂದು ಈಶ್ವರ ದೇವಸ್ಥಾನ ಅಂತ ಕಟ್ಟಿದ್ರಂತೆ. ಭಾಳ ಅತ್ಯುತ್ತಮವಾಗಿ ಅವರು ಗೀತೆ ಹಾಡುವಂಥದ್ದು, ಧರ್ಮ ಬೋಧನೆ ಮಾಡುವಂಥದ್ದು ಅಥವಾ ಭಜನೆ ಮಾಡುವಂಥದ್ದು ಹಲವಾರು ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದರು. ಅಕ್ಕಪಕ್ಕದ 16 ಜನಗಳೆಲ್ಲ ಬಂದಲ್ಲಿ ಸೇರ್ತಾರೆ. ರಂಗಾಪುರದ ಜನಗಳು, ಆನಂತರ ಲಿಂಗರಸನಹಳ್ಳಿಯವರು, ಹೊನ್ನಾವರದವರು, ಚಿಕ್ಕಟಳ್ಳಿಯವರು. ಇವತ್ತು ಕೂಡ ಅಂಥದಕ್ಕೆ ಎಂಥ ಒಂದು ಮಹಿಮೆ ಇದೆ ಅಂದರೆ,
ಅಲ್ಲೆಲ್ಲೋ ಒಂದು ಸ್ವಲ್ಪ ಎಡಪಂಥೀಯ ಜನಗಳಿಗೆ ವಿರೋಧ ಬಂದ್ಬಿಡ್ತು ಬಸವಣ್ಣ ಎಂಬತಕ್ಕಂಥವ್ರಿಗೆ. ಹೊನ್ನವರ ಎಂಬತಕ್ಕಂಥ ಊರಿಂದ ಹೊನ್ನಾವರಿಂದ ತಂದಿರುವಂಥ ಒಂದು ಈಶ್ವರ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನದೊಳಗೆ. ಅದು ವೀರ ಬಲ್ಲಾಳನ ಕಾಲದ ಈಶ್ವರ ಲಿಂಗ. ಅದು ಅಂಥ ಒಂದು ಲಿಂಗವನ್ನು ಏಕಾಏಕಿ ರಾತ್ರೋರಾತ್ರಿ ಬಡಿದು ಹೊಡೆದಾಕಿ ತೆಗೆದುಕೊಂಡೋಗಿ ಕೆರೆಗೆ ಬಿಸಾಕಿದ್ರು ಎಂಬತಕ್ಕಂಥದ್ದು ಎಡಪಂಥೀಯ ಪಂಥ ಅದಿತ್ತು ಆ ಈಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿದ್ದಂಥ ಯಾರು ಬೇರೆಯವರಲ್ಲಿ ಇಲ್ಲಿ ಏನೇನು ಕೂಳ್ತಿದ್ದೀವಿ ನಮ್ಮೆಲ್ಲರ ಮಾತಾಪಿತರುಗಳೇ ಅದರಲ್ಲಿ ಸದಸ್ಯರಾಗಿದ್ದರು ಎಂಬತಕ್ಕಂಥದ್ದು. 1905ನೇ ಸಾಲಿನಲ್ಲಿ ಅಪ್ಪೇನಹಳ್ಳಿ ಎಂಬತಕ್ಕಂಥ ಒಂದು ಊರಿದೆ ನಮ್ಮೂರ ಪಕ್ಕದಲ್ಲಿ. 1910-12ನೇ ಸಾಲಿನಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತಾ ಇತ್ತಂತೆ. ಕಾಲರ, ಪ್ಲೇಗು, ಮಾರಿಬೇನೆ, ಸಿಡುಬು ಇಂಥದ್ದೆಲ್ಲ ಕಾಯಿಲೆ ವಾಸಿಯಾಗಲಿ ಅಂಥೇಳಿ ಯಾವುದೋ ಒಂದು ಹೆಣ್ಣು ದೇವರಿಗೆ ಮೊರೆ ಹೋಗಿದ್ರಂತೆ. ಎಲ್ಲಿ? ಅಪ್ಪೇನಹಳ್ಳಿ ಎಂಬತಕ್ಕಂಥ ಊರಿನವರು. ಅಲ್ಲಿರುವಂಥ ಮಹಾಲಕ್ಷ್ಮಿ ಎಂಬತಕ್ಕಂಥ ಒಂದು ದೇವತೆಗೆ ನಮ್ಮೂರಿಂದಲೂ ಕೂಡ ತಳಿಗೆ ಅರಕೆ ಅಂತ ಹೋಗ್ತಾ ಇದ್ರಂತೆ. ಮೂರ್ನವ್ರು ಏನು ಮಾಡಿದ್ರೆ ಇಲ್ಲಿಗೆ 100-120 ವರ್ಷ ಹೋಗಿ ಅಲ್ಲಿಗೆ ತಳಿಗೆ ಕೊಡೋದ್ರ ಬದಲಾಗಿ ಅದೇ ದೇವ್ರನ್ನ ಇಲ್ಲೇ ತಂದು ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡು ಊರ ಮುಂದೆ ವರ್ಷದ ಕಡೆಯ ದಿನಗಳಲ್ಲಿ ಅಂದರೆ ಈ ಸುಗ್ಗಿ ಕಾಲದಲ್ಲಿ ನಾವು ಯಾಕೆ ಒಂದು ದೇವರ ಕಾರ್ಯ ಮಾಡಬಾರ್ದು ಅಂಥೇಳಿ ಎಲ್ಲ ಸರಿಯಾದರೂ ದೇವಸ್ಥಾನದ ಕೆರೆ ಮುಂಭಾಗದಲ್ಲಿದೆ ಅಪ್ಪೇನಹಳ್ಳಿ ಅಮ್ಮನ ದೇವಸ್ಥಾನ ಅಂಥೇಳಿ. ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ರು, ಮತ್ತು ಕೂಡ ಅದನ್ನು ಸುಂದರವಾಗಿ ಕಟ್ಟಬೇಕಾಗಿದೆ. ಅದರ ನಂತರದಲ್ಲಿ ಬಂದಂಥದ್ದು ನಮ್ಮೂರಲ್ಲಿ ಒಂದು ಮುಡುಪು ಎಂಬತಕ್ಕಂಥದ್ದು ಒಂದಿತ್ತು. ಮುಡುಪು ಗೊಳ್ಳಜರ್ ಮರಿಯಣ್ಣ ಅಂತ ಒಬ್ಬರಿದ್ದರು. ಅವರು ಏನಪ್ಪ ಮುಡುಪು ಅಂತ ಹೇಳಿದಾಗಿದ್ರೆ, ನಮ್ಮ ಊರಿನಲ್ಲಿ 2 ಪಂಥವಿದೆ. ಗಂಡು ದೇವತೆ ತಿರುಪತಿ ತಿಮ್ಮಪ್ಪ, ಹೆಣ್ಣು ದೇವತೆ ಮಳಲಿ ಲಕ್ಷ್ಮೀದೇವಿ ಎಂಬುದಾಗಿ. ಆ ಗಂಡು ದೇವರನ್ನು ಒಂದು ಗುಂಪು, ಹೆಣ್ಣು ದೇವರು ಒಂದು ಗುಂಪು ಎಂಬತಕ್ಕಂಥ ಮೊದಲಿಂದ ಇತ್ತು. ಆದರೆ ಯಾವುದೇ ದ್ವೇಷ ಅಸೂಯೆ ಇರಲಿಲ್ಲ. ಗಂಡು ದೇವರನ್ನ ಆ ಯಾರೋ ಮುಡುಪು ಅಂತೇಳಿ ಅಲ್ಲಿಗೆ ಹೋಗಿ ಒಂದು ಪಾತ್ರೆ ಇಟ್ಕೊಂಡಿದ್ರಷ್ಟೇ, ಒಂದು ಗೂಡಿನಲ್ಲಿ. ಊರಿನವ್ರು ಯಾವುದೇ ದೇವತಾ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಹೋಗಿ ಹರಕೆ ಹೊತ್ಕೊಂಡು ಬರ್ತಾಯಿದ್ರು. ಯಾವುದೋ ಸಣ್ಣ ಕಾರಣಕ್ಕಾಗಿ ಅವರು ಮನೆಯನ್ನು ಶಿಫ್ಟ್ ಮಾಡಿದರು, ಬೇರೆ ಕಡೆಗೆ ಜಮೀನು ಹತ್ರ ಮನೆ ಕಟ್ಕೊಂಡ್ರು. ಅದನ್ನು ತಂದು ಪಟೇಲ್ ದೋಣೇಗೌಡರ ಮನೇಲಿ ಇಟ್ಟಿದ್ರು. ಪಟೇಲರು ಬಹಳ ಪ್ರಸಿದ್ಧವಾದಂಥ ಕುಟುಂಬ ನಮ್ಮೂರಿನಲ್ಲಿ. ಅವರಲ್ಲಿ ಅಣ್ಣ ತಮ್ಮಂದಿರು 3 ಜನ ಇದ್ದರು. ಅವ್ರ ಮನೆ ಅದು ನಡೀತಾ ಇತ್ತು. ಯಾಕೋ ಏನೋ ಸಣ್ಣ ಪುಟ್ಟ ಕಾರಣಕ್ಕಾಗಿ ನಮ್ಮನೆದಿದು ನಾವು ಯಾರೂ ಕೊಡೋದಿಲ್ಲ ಅಂತ ಹೇಳಿದರು. 1985-86 ಸುಮಾರಿನಲ್ಲಿ. ಆವಾಗೇನಾಯಿತು, ಊರಿನವರೆಲ್ಲ ಪ್ರಮುಖರಲ್ಲೇ ಸೇರಿ ಏನು ಮಾಡಿದರು, ನಾವೇ ಯಾಕೆ ತಿಮ್ಮಪ್ಪನೊಂದು ದೇವಸ್ಥಾನ ಕಟ್ಟಬಾರ್ದು ಅಂಥೇಳಿ ಯೋಚನೆ ಹಾಕಿ ಹಲವಾರು ಜನಗಳು ಅದಕ್ಕೆಲ್ಲ ಕೈ ಜೋಡಿಸಿ, ಪಕ್ಕದ ಊರಿನವರೋ ಅಥವಾ ಈ ಊರಿನ ಹಿರಿಯರೋ ದಾನಿಗಳೋ ಎಲ್ಲರೂ ಸೇರಿ ದೇವಸ್ಥಾನನ ಕಟ್ಟೋಣ, ಎಲ್ಲಿ ಕಟ್ಟುವಂಥದ್ದು. ಅದಕ್ಕೆ ಮೊಟ್ಟ ಮೊದಲು ಒಂದು ಅಸ್ಥಿಭಾರ ಹಾಕಿದಂಥವರು ನಮ್ಮೂರ ರಾಮೇಗೌಡರು. ಆ ರಾಮೇಗೌಡಣ್ಣರ ಮನೆ ಮುಂಭಾಗದಲ್ಲಿ ಒಂದು ಆಳ ಬಾವಿ ಇತ್ತು. ಇವತ್ತು ನಾವು ಸ್ಮರಿಸ್ಕೊಳ್ಳುವಂಥದ್ದು ಬಹಳ ಪ್ರಮುಖವಾದಂಥವರು. ನಮ್ಮ ಹಾಸನ ಜಿಲ್ಲೆನಲ್ಲಿಯೇ ಮೊದಲಿಗೆ MA ಮಾಡಿದಂಥವರು ನಮ್ಮ BY ತಿಮ್ಮೇಗೌಡ ಎಂಬತಕ್ಕಂಥವ್ರು. ಅವ್ರು ನಮ್ಮೂರಿಗೇನಂತ ಒಂದು ಸಂಬಂಧ ಇರಲಿಲ್ಲ. ಅವರು ಇವತ್ತು ನಮ್ಮ ಅನಂತಣ್ಣವರ ಸಹೋದರ. ಈ ಕೆಲವೇ ತಿಂಗಳ ಹಿಂದೆ ಅವರು ಗತಿಸಿ ಹೋದರು. ಅವರಿಗೆ ಚಿರಶಾಂತಿನೂ ಕೂಡ ಹೇಳ್ತಾ ಒಂದು ಮಾತು ಹೇಳ್ತಿದ್ದೇನೆ. ನಮ್ಮೂರಿನಲ್ಲಿ ಫಸ್ಟ್ ನಮಗೆಲ್ಲ ಕೂಡ ಬೀಜಾಕ್ಷರ ಬಿತ್ತಿದಂಥ ಅಲಂಕಾರಿಕ ವ್ಯಕ್ತಿ ಅವರು. ಅದ್ಭುತವಾದಂತಹ ಕನ್ನಡ ಸಾಹಿತ್ಯವನ್ನು ಓದಿದಂಥವರು. ಅವ್ರಿಗೆ ಬಂದಂಥ ಜಾಗ ಅದು, ಆ ಆಳಬಾವಿ ಎಂಬತಕ್ಕಂಥ ಅವರಿಗೆ ಅವ್ರ ಹೆಸರಲ್ಲಿತ್ತು. ಒಂದು ಸಣ್ಣ ತೆಂಗಿನ ಸಸಿ ಹಾಕೊಂಡಿದ್ರು ಅವರು ಕೂಡ ಒಂದು ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ದರು. ಆದರೆ ಅವ್ರು ಮಾಡಿದಂಥ ಸಾಧನೆ ಏನಂದರೆ, ನೀವೆಲ್ಲರೂ ಈ ರೀತಿ ಮಾಡ್ತಿದ್ದೀರಲ್ವ, ನಾನು ಜಾಗ ಕೊಡ್ತೀನಿ ಅಂತ ರಾಮಗೌಡಣ್ಣ ಆಗಿರ್ಬೋದು, ಅವ್ರ ಅಣ್ಣ ತಮ್ಮಂದಿರಲ್ಲ ಆಗಿರ್ಬೋದು, ಆ ಜಾಗ ಕೊಟ್ಬಿಟ್ರು ದೇವಸ್ಥಾನ ಕಟ್ಟೋದಕ್ಕಾಗಿ. ಒಂದು ಸುಂದರವಾದ ದೇವಾಲಯವನ್ನು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಆವತ್ತಿನ ಗುರುಗಳಾಗಿದ್ದಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೃಪೆಯಿಂದ ಅದೊಂದು ದೇವಸ್ಥಾನ ಪ್ರಾರಂಭವಾಯಿತು. ಇವತ್ತು ಹಲವಾರು ಊರುಗಳಿಂದ ವರ್ಷಕ್ಕೊಮ್ಮೆ ಬೆಳ್ಗೊಡೆ, ಬೀಳ್ಗೋಡು 101 ಸೇವೆ ಅಂತ ಮಾಡ್ತಾರೆ. ಬಹಳ ಸೊಗಸಾಗಿ ಶ್ರಾವಣ ಮಾಸದಲ್ಲಿ ಅದನ್ನು ಹಬ್ಬವನ್ನು ಮಾಡ್ತಾರೆ. ಇಂಥ ಒಂದು ಇತಿಹಾಸ ಇರುವಂಥದ್ದು ಬಸವಘಟ್ಟ ಗ್ರಾಮ. ಇದಕ್ಕೆ ಇನ್ನೂ ಒಂದು ಇತಿಹಾಸವಿದೆ. ಬಸವಘಟ್ಟದ ಉತ್ತರಕ್ಕೆ ಉಲ್ಲಳ್ಳಿ ಗ್ರಾಮದ ಕಡೆಗೆ ಒಂದು ಮಾಸ್ತಿ ಕಲ್ಲು ಅಂತ ಇತ್ತಂತೆ. ಭೂಗತ ಆಗೋಗ್ಬಿಟ್ಟಿದೆ ಅದು. ನಮ್ಮೂರಲ್ಲಿ ಯಾರೇ ಒಬ್ಬರು ಒಳ್ಳೆಯ ಮದುವೆಯ ಸಂದರ್ಭದಲ್ಲಿ ಅಥವಾ ಯಾವ್ದಾದ್ರು ಶುಭ ಕಾರ್ಯದಲ್ಲಿ ಹೋಗುವಾಗ ಆ ಕಡೆಗೆ ಹೋಗಿ ಮಾಸ್ತಮ್ಮನ ಪೂಜೆ ಅಂತ ಮಾಡಿಸ್ಕೊಂಡು ಬರ್ತಾಯಿದ್ರು. ಆ ಮಾಸ್ತಮ್ಮನ ಪೂಜೆ ಮಾಡಿಸ್ಕೊಂಡು ಬರೋ ನನಗೆ ಗೊತ್ತಿರುವಂಥದ್ದು, ಯಾರೋ ಹುಲ್ಲನಳ್ಳಿನೊಬ್ಬ ಹೊತ್ಕೊಂಡು ಹೋಗಿ ತೆಗೆದುಕೊಂಡಾಗ ಎಲ್ಲ ಹೊಸಕಟ್ಟೆ ಅಂಥೇಳಿ ಅದಕ್ಕೆ ಬಿಸಾಕ್ಬಿಟ್ಟ ಕಣೋ ಅಂಥೇಳಿ. ಹೀಗಾಗಿ ಹಲವಾರು ಇತಿಹಾಸಗಳು ಈ ಊರಿಗಿದ್ದಾವೆ. ಇನ್ನೂ ಮುಂದುವರೆದಾಗಿದ್ದರೆ ನಮ್ಮ ಮತ್ತು ನೀರ್ಗುಂದದ ನಡುವಿರತಕ್ಕಂಥ ಒಂದು ಪ್ಲೇಗ್ ನಮ್ಮ ಎಂಬುದಾಗಿ ಈಗ ತಾನೇ ನನ್ನ ಮಕ್ಕಳು ಉತ್ತಮವಾಗಿ ಹಾಡಾಡಿದರು. 1918ನೇ ಸಾಲಿನಲ್ಲಿ ಭೀಕರವಾದಂಥ ಪ್ಲೇಗ್ ಬಂದ ದಿನಗಳಲ್ಲಿ ಆ ಪ್ಲೇಗಿನ ಮಾರಿಯನ್ನು ಶಮನ ಮಾಡೋದಕ್ಕಾಗಿ ಈ ಅಕ್ಕಪಕ್ಕದ ಊರಿನವರೆಲ್ಲ ಸೇರಿ ಒಂದು ಪ್ಲೇಗ್ ನಮ್ಮ ದೇವಸ್ಥಾನ ಅಂತ ಕಟ್ತಾರೆ. ಆ ದೇವಸ್ಥಾನ ಹೆಣ್ಣು ದೇವರಾಗಿದ್ದಾಗಿದ್ದರೆ ಗಂಡು ದೇವರು ಒಬ್ಬ ಸೋಮ ಎಂಬತಕ್ಕಂಥ ಯಾರು ಬೇಕಾಗಿದೆ ಅಂದರೆ ಚಿಕ್ಕಟಳ್ಳಿ ವೀರಭದ್ರೇಶ್ವರ ಎಂಬತಕ್ಕಂಥ ಕರ್ಕೊಂಡು ಬರ್ತಾರೆ. ಆ ಚಿಕ್ಕಟಳ್ಳಿ ವೀರಭದ್ರೇಶ್ವರನಿಗೂ ಕೂಡ ಆ ಗ್ರಾಮ ದೇವತೆ ಆಗಿರುವಂಥ ಉಗ್ರಾಣಮ್ಮ ಅಂತೀವಂತ ಏನು ಕರೀತಾರೋ ಅಂಥವೆಲ್ಲ ಕೂಡ ನೀರ್ಗುಂದ, ಬಸವಘಟ್ಟ ಎರಡೂ ಕೂಡ ದಾಖಲೆ ಗ್ರಾಮಗಳಿವು. ಇಂಥ ಒಂದು ಆಯಕಟ್ಟಿನ ಜಾಗದಲ್ಲಿ ಒಂದು ಸುಂದರವಾದಂಥ ಈ ಪ್ರದೇಶದಲ್ಲಿ ಹಲವಾರು ದೇವಾಲಯಗಳಿದ್ದಾವೆ.
ಈ ದೇವಾಲಯಗಳ ಬಗ್ಗೆ ನಮ್ಮ ಬಿ ಡಿ ಕುಮಾರ್ ಅವರು ಕೂಡ ಸ್ಥಳ ಮಹಿಮೆಯನ್ನು ಬಹಳ ಚೆನ್ನಾಗಿ ಸಂಶೋಧನೆ ಮಾಡಿದ್ದಾರೆ. ಇವರೆಲ್ಲರ ಒಂದು ಕೃಪೆಯಿಂದ 1993-94 ಸಾಲಿನಲ್ಲಿ ಈ ಒಂದು ಜಾಗದಲ್ಲಿ ಒಂದು ಹೈಸ್ಕೂಲ್ ಆಗಬೇಕು ಎಂಬುದಾಗಿ ಅವತ್ತಿನ ಬಿ ಶಿವರಾಮ್ ಅಂತವರು, ನಮ್ಮೂರ ಚೇರ್ಮನ್ ಆಗಿರುವಂಥವರು, ಇಂಥವರೆಲ್ಲ ಸೇರಿ ಒಂದು ಪ್ರೌಢಶಾಲೆ ಮಾಡೋದಕ್ಕಾಗಿ ಊರಿನಲ್ಲಿ ಒಂದು ಯೋಜನೆ ಹಾಕಿದರು. ಇವತ್ತು ಕರ್ನಾಟಕದಲ್ಲಿಯೇ ಒಂದು ಕಾಲದಲ್ಲಿ ಪದವೀಧರರೆಂಬತಕ್ಕಂಥವ್ರು ತುಂಬಿ ತುಳುಕುತ್ತಿದ್ದಂಥ ನಾಡಾಗಿತ್ತು. ನಂತರದ ತಲೆಮಾರು ಯಾಕೋ ಇತ್ತೀಚೆಗೆ ವಿದ್ಯಾ ಕೇಂದ್ರ ಅಥವಾ ವಿದ್ಯಾ ಆಸಕ್ತಿ ಕಡಿಮೆ ಆಗುತ್ತಿದೆ. ದಯಮಾಡಿ ನಮ್ಮೂರಿನವ್ರು ಎಲ್ಲರೂ ಸೇರಿ ಮೊದಲು ವಿದ್ಯೆಯನ್ನು ಕೊಟ್ಟದ್ದು ಅಂತ ಹೇಳಿದ್ದಾಗಿದ್ರೆ ನಮ್ಮ ಯೋಗರಾಜ್ ಕೂತಿದ್ದಾರೆ, ನಮ್ಮ ಶಿವಪ್ಪನವ್ರು ಕೂತಿದ್ದಾರೆ. ಆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಕಡಿಮೆ 15-20 ಜನಗಳು ಪ್ರತಿ ವರ್ಷ MA ಪದವಿ ಮಾಡ್ತಾಯಿದ್ರು ಅಂಥೇಳಿದರೆ ನಿಜವಾಗ್ಲೂ ಸಂತೋಷಕರವಾದ ವಿಷಯ. ಇಂಥ ಒಂದು ಸುಂದರವಾದ ಹಳ್ಳಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿ ನಮ್ಮನ್ನೆಲ್ಲ ಕರೆಸಿ ನೀವೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಾನು ಕೂಡ ಒಂದು ಕಿರು ಕಾಣಿಕೆಯಾಗಿ ಈ ಶಾಲೆಗೆ 10,000 ರೂಪಾಯಿನ ನಾನು ಒಂದು ಕೃಪೆ ಅಂತ ಹೇಳ್ತೀನಿ. ಹಾಗೆಯೇ ಪುಸ್ತಕವನ್ನಾಗಲಿ ಯಾವುದಾದ್ರೂ ಸಾಮಗ್ರಿಗಳನ್ನ ನಮ್ಮ ಮುಖ್ಯೋಪಾಧ್ಯಾಯರು ಕೇಳ್ತಾರೋ ಅದನ್ನು ಶಿರಸಾವಹಿಸಿ ನಾನು ಕೊಡ್ತೇನೆ ಎಂಬುದಾಗಿ ನಿಮ್ಮ ಮುಂದೆ ವಿನಂತಿ ಮಾಡಿಕೊಳ್ತಿದ್ದೇನೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಬಾನುಲಿ ಕೇಂದ್ರ ಇದು ಜನಗಳಿಗೆ ಹತ್ತಿರವಾಗಿರುವಂಥ ಕೇಂದ್ರ. ಇದು ಪ್ರಸಾರ ಭಾರತಿ ಮಸೂದೆನಲ್ಲಿ ಇದೊಂದು ವಿನೂತನವಾದಂಥದ್ದು. ಯಾಕಂದರೆ FM ಸ್ಟೇಷನ್ ಎಂಬತಕ್ಕಂಥದ್ದು ಈಗ ನಮ್ಮ ಸಂಬಂಧಿಯೊಬ್ಬರು ಬೆಂಗಳೂರಿನಿಂದ ಫೋನ್ ಮಾಡ್ತಾಯಿದ್ರು, ಏನು ಅಂಕಲ್ ನಿಮ್ಮೊಂದು ಕಾರ್ಯಕ್ರಮ ಮಾಡ್ತಿದ್ದೀರಂತೆ, ಈಗ FM ಸ್ಟೇಷನಲ್ಲಿ ಬರ್ತಾ ಇದೆ, ನಿಮ್ಮದೊಂದು ಒಳ್ಳೆ ಕಾರ್ಯಕ್ರಮ ಇದೆಯಾ ಅಂಥೇಳಿ. ಹಾಗಾಗಿ ಒಂದು ಸುಂದರವಾದ ಕಾರ್ಯಕ್ರಮ ಏರ್ಪಡಿಸಿದ್ದೀರಿ. ನನಗೆ ತಿಳಿದ ಹಾಗೆ ಕೆಲವೇ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ. ಇನ್ನೂ ಹಲವಾರು ವಿಷಯಗಳಿದ್ದಾವೆ. ನಮ್ಮ ಮಂಜುನಾಥ್ ಎಂಬತಕ್ಕಂಥವ್ರು ಇದೇ ಊರಿನವರಾಗಿದ್ದು BS ಮಂಜುನಾಥ್, ಒಬ್ಬರು ಸೆಕ್ರೆಟರಿ ಸಿದ್ದಪ್ಪಣ್ಣ ಅಂತ ಇದ್ದರು. ಅವರ ಮಗ BSc ಪದವಿ MSc ಪದವಿಯನ್ನು ಮಾಡಿ ಹಾಸನ ಜಿಲ್ಲೆಯಲ್ಲಿಯೇ ಕರ್ನಾಟಕದಲ್ಲಿಯೇ ಅತ್ಯುತ್ತಮವಾದಂಥ ಒಂದು ಮಾಸ್ಟರ್ಸ್ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದರ ಫೌಂಡರ್ ಆಗಿದ್ದಾರೆ. ರಾಜ್ಯದಲ್ಲಿಯೇ 2ನೇ ಸ್ಥಾನದಲ್ಲಿರುವಂಥ ಒಂದು ವಿದ್ಯಾಸಂಸ್ಥೆಗೆ ಈ ಬಸವಘಟ್ಟ ಮಾದರಿಯಾಗಿದೆ. ಹಾಗೆ ಇದಕ್ಕೆ 40-50 ವರ್ಷಗಳ ಹಿಂದೆ B ನಂಜಪ್ಪ ಎಂಬತಕ್ಕಂಥವರು ಕೂಡ ಬುಧೇಶ್ವರ ಸ್ವಾಮಿ ಪ್ರೌಢಶಾಲೆಯನ್ನು ಕೂಡ ತೆರೆದಂಥವ್ರು 1971-72ರಲ್ಲಿ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳು ಈ ಊರಿನ ಜನಗಳಿಂದ ಮಾಡಿಸ್ಕೊಳ್ತಿದೆ ಈ ಭೂಮಿ. ಇಂಥದ್ದು ಇನ್ನೂ ಕಾರ್ಯಕ್ರಮ ಮುಂದುವರಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಶಿರಸಾವಹಿಸಿ ನಾನು ಈ ಮಾತನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಸವಘಟ್ಟದ ದೇವಾಲಯಗಳ ಪರಿಚಯವನ್ನು ಬಹಳ ಸೊಗಸಾಗಿ ನಮ್ಮ ಸಣ್ಣನಂಜೇಗೌಡರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಬಸವಘಟ್ಟದ ಶಾಲೆಗೂ ಕೂಡ ಅವರು ಕಿರು ಕಾಣಿಕೆಯನ್ನ ನೀಡಲಿಕ್ಕೆ ಈ ವೇದಿಕೆಯಲ್ಲಿ ಆಶ್ವಾಸನೆಯನ್ನ ನೀಡಿದ್ದಾರೆ. ಕೇಳುಗರೆ, ಹಾಸನ ತಾಲೂಕು ಬಸವಘಟ್ಟ ಗ್ರಾಮದಲ್ಲಿ ನವೆಂಬರ್ 27ನೇ ತಾರೀಖಿನಂದು ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರ ಚಿತ್ರಣವನ್ನ ಇದುವರೆಗೆ ಗಮನಿಸಿದಿರಿ. ಮುಂದಿನ ಸೋಮವಾರ ಇದರ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮದ ನಿರೂಪಣೆ ವಿ ಮಧುಸೂದನ್. ಸಂಕಲನಕ್ಕೆ ಸಹಕಾರ ನಾಜೀಮಾ ಬಾನು ಮತ್ತು KC ಲತಾ.